गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः। ओङ्कारं बिन्दुसंयुक्तं नित्यं ध्यायन्ति योगिनः कामदं मोक्षदं चैव ओङ्काराय नमो नमः। ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलमचलं सर्वधि साक्षिभूतं भावातीतं त्रिगुणरहितं सद्गुरुं तं नमामि। ॐ शङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तौ पुनः पुनः। वन्दे संतच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। ಮಾತೆಯರೇ, ಆತ್ಮಬಂಧುಗಳೇ, ಈ ಹೊತ್ತಿಗೆ ಈ ಉಪನ್ಯಾಸಕ್ಕೆ ರಾಮಪ್ರಸಾದರು, ವೆಂಕಟೇಶರು, ಸಚ್ಚಿದಾನಂದೇಂದ್ರ ಸರಸ್ವತಿಗಳ ದೃಷ್ಟಾಂತ ಕಥೆಗಳು ಅನ್ನುವ ವಿಷಯವನ್ನು ಗೊತ್ತುಪಡಿಸಿಕೊಟ್ಟಿದ್ದಾರೆ. ಸಚ್ಚಿದಾನಂದೇಂದ್ರ ಸದ್ಗುರುಗಳು ತಮ್ಮ ಉಪನ್ಯಾಸಗಳಲ್ಲಿ ನಡುವೆ ನೂರಾರು ಕಥೆಗಳನ್ನು ಹೇಳಿಬಿಟ್ಟಿದ್ದಾರೆ. ಎಲ್ಲ ಗ್ರಂಥಗಳಲ್ಲೂ ಅವು ಹರಡಿಕೊಂಡಿವೆ. ಆ ಕಥೆಗಳಲ್ಲಿ ಮುಖ್ಯವಾದ ಕೆಲವನ್ನು ಆಯ್ದು ತಮ್ಮ ಮುಂದೆ ಇಡುವುದು ನನ್ನ ಈ ಹೊತ್ತಿನ ಕೆಲಸ. ಕಥೆಗಳಿಗೆ ಪ್ರವೇಶ ಮಾಡುವ ಮುನ್ನ ಒಂದು ಶಿವನ ಭಜನೆಯನ್ನು ಹಾಡೋಣ. ಜಯ ಜಯ ಶಂಕರ ಜಯ ಅಭಯಂಕರ ಅಂತ ಪ್ರಾರಂಭ ಆಗುತ್ತೆ. ಅಭಯಂಕರ ಅವನು. ಶಿವ ಅಂತ ಹೇಳಿದರೆ ನಮ್ಮ ಭಯವನ್ನೆಲ್ಲ ದೂರ ಮಾಡುವಂತಹವನು, ನಮಗೆ ಅಭಯವನ್ನು ನೀಡುವಂತಹವನು. ಕೈಲಾಸದಲ್ಲಿ ವಾಸ ಮಾಡ್ತಾನೆ ಅಂತ ಪುರಾಣಗಳು ವರ್ಣನೆ ಮಾಡಿವೆ. ಅವನ ಸಭೆ ಇದೆಯಲ್ಲ, ಶಿವನ ಸಭೆ ಇದೆಯಲ್ಲ, ಅದು ಚಿನ್ನದ ಸಭೆ. ಅದಕ್ಕೆ ಅವನೇ ಒಡೆಯ, ಕನಕ ಸಭೇಶ. ಕಾಶಿಪಟ್ಟಣದಲ್ಲಿರುವಾಗ ವಿಶ್ವೇಶ್ವರ ವಿಶ್ವೇಶ್ವರ ಅಂತ ಕರೀತಾರೆ. ಯಾವುದಾದ್ರೂ ಅರಣ್ಯದಲ್ಲಿದ್ದರೆ ಅದೇ ಶಿವನನ್ನು ಕಾಡು ಮಲ್ಲೇಶ ಅಂತ ಕರೀತಾರೆ. ಗಂಗಾ ಜಟಾಧರ, ಗೌರಿ ಮನೋಹರ, ನಿನಗೆ ಜಯವಾಗಲಪ್ಪ ಸ್ವಾಮಿ. ಚಿದಂಬರ, ಅದಕ್ಕೆ ಅಧಿಪತಿ ನೀನು, ಚಿದಂಬರೇಶ. ಚಿತ್ ಎಂಬ ಅಂಬರ, ನಮ್ಮ ಚಿದಾಕಾಶ ಅಂತ ಹೇಳ್ತಾರಲ್ಲ, ನಮ್ಮ ಪ್ರತಿಯೊಬ್ಬರ ಚಿದಾಕಾಶಕ್ಕೂ ಅವನೇ ಒಡೆಯ. ಸ್ಮಶಾನ ಅಂತ ಏನು ಅವನಿಗೆ ಮೈಲಿಗೆ ಅಂತ ಏನೂ ಇಲ್ಲ, ಮೈಲಿಗೆ ಯಾವುದೂ ಇಲ್ಲ ಅವನಿಗೆ. ಸ್ಮಶಾನದಲ್ಲಿ ವಾಸ ಮಾಡ್ತಾನೆ. ಸರ್ಪಗಳನ್ನೇ ಆಭರಣವಾಗಿ ಧಾರಣೆ ಮಾಡಿಕೊಂಡಿದ್ದಾನೆ. ಪನ್ನಗ ಭೂಷಣ, ಎಲ್ಲರಿಗಿಂತ ಮೇಲಾಗಿದ್ದಾನೆ. ಪರಾತ್ಪರ ಶಿವ. ಚಂದ್ರಕಲೆಯನ್ನು ಧಾರಣೆ ಮಾಡಿಕೊಂಡಿದ್ದಾನೆ. ಉಮೆಗೆ ಬಹಳ ಪ್ರಿಯನಾಗಿದ್ದಾನೆ. ಇಂತಹ ಭಾವವನ್ನು ಒಳಗೊಂಡ ಭಜನೆ. ಒಂದೊಂದೇ ಪದ ನಾನು ಹೇಳ್ತಾ ಹೋಗ್ತೀನಿ, ತಾವು ಏಕಕಂಠದಲ್ಲಿ ಹೇಳಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಜಯ ಜಯ ಶಂಕರ ಜಯ ಅಭಯಂಕರ, ಜಯ ಜಯ ಶಂಕರ ಜಯ ಅಭಯಂಕರ, ಜಯ 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 ಪರಮೇಶ್ವರ, ಜಯ ಜಯ ಶಂಕರ ಜಯ ಅಭಯಂಕರ,
ಜಯ 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 ಪರಮೇಶ್ವರ ಕೈಲಾಸವಾಸ ಕನಕ ಸಭೇಶ ಕಾಶಿ ವಿಶ್ವೇಶ ಕಾಡು ಮಲೇಶ ಗಂಗಾ ಜಟಾಧರ ಗೌರಿ ಮನೋಹರ ಗಂಗಾ ಜಟಾಧರ ಗೌರಿ ಮನೋಹರ ಹರ 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 ಸದಾಶಿವ ಹರ 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 ಸದಾಶಿವ ಜಯ ಜಯ ಶಂಕರ ಜಯ ಅಭಯಂಕರ ಜಯ 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 ಪರಮೇಶ್ವರ ಚಿದಂಬರೇಶ ಶ್ಮಶಾನವಾಸ ಪನ್ನಗಭೂಷಣ ಪರಾತ್ಪರ ಶಿವ ಚಿದಂಬರೇಶ ಶ್ಮಶಾನವಾಸ ಪನ್ನಗಭೂಷಣ ಪರಾತ್ಪರ ಶಿವ ಚಂದ್ರಕಲಾಧರ ಉಮಾ ಮಹೇಶ್ವರ ಚಂದ್ರಕಲಾಧರ ಉಮಾ ಮಹೇಶ್ವರ ಹರ 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 ಸದಾಶಿವ ಹರ 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 ಸದಾಶಿವ ಜಯ ಜಯ ಶಂಕರ ಜಯ ಅಭಯಂಕರ ಜಯ 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 ಪರಮೇಶ್ವರ ಜಯ 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 ಪರಮೇಶ್ವರ ಜಯ 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 ಪರಮೇಶ್ವರ जय शंकराचार्य सद्गुरु महाराज के जय सच्चिदानंदेंद्र सरस्वती सद्गुरु महाराज के ಮಾತೆಯರೇ ಆತ್ಮಬಂಧುಗಳೇ ಸಚ್ಚಿದಾನಂದೇಂದ್ರ ಗುರುಗಳು ಉಪದೇಶಗಳಿಗೆ ಹೊಂದುವ ಹಾಗೆ ನೂರಾರು ಕಥೆಗಳನ್ನು ತಮ್ಮ ಉಪನ್ಯಾಸಗಳಲ್ಲಿ ಹೇಳಿದ್ದಾರೆ. ಅವೆಲ್ಲವೂ ಗ್ರಂಥರೂಪದಲ್ಲೇ ನಮಗೆ ಕೈಗೆ ಸಿಗ್ತಾ ಇವೆ. ಕಥೆಗಳನ್ನು ಯಾಕೆ ಹೇಳಬೇಕು? ಕಥೆ ಅಂದರೆ ಏನು? ಕಥೆ ಅಂದರೆ ಯಾವುದಾದ್ರೂ ಒಂದು ಘಟನೆಯನ್ನು ರಸಮಯವಾಗಿ ವರ್ಣಿಸಿದರೆ ಅದನ್ನು ನಾವು ಕಥೆ ಎನ್ನುತ್ತೇವೆ. ನಾವು ಲೋಕ ವ್ಯವಹಾರದಲ್ಲೂ ಬಳಸ್ತೀವಿ. ಅಯ್ಯೋ ಅಲ್ಲಿ ಹೋದೆ ಇಲ್ಲಿ ಹೋದೆ, ಅವರಿರಲಿಲ್ಲ ಇವರಿರಲಿಲ್ಲ, ಏನು ಹೇಳ್ತೀರಿ ನನ್ನ ಕಥೆನಾ ಅಂತಾರೆ. ಹೀಗೆ ಕಥೆ ಅನ್ನೋದು ಹಾಸುಹೊಕ್ಕಾಗಿ ನಮ್ಮ ಬದುಕಿನೊಂದಿಗೆ ಸೇರಿ ಹೋಗಿದೆ. ಯಾವುದಾದ್ರೂ ಘಟನೆಯನ್ನು ನವರಸ ಭರಿತವಾಗಿ ಹೇಳಿಬಿಟ್ರೆ ಸಾಕು, ಅದೇ ಒಂದು ಕಥೆ ಆಗಿಬಿಡ್ತದೆ. ಕಥೆ ಯಾಕೆ ಬೇಕು ಅಂದರೆ ಉಪದೇಶಗಳನ್ನೇ ಹೇಳ್ತಾ ಇದ್ದರೆ ಬೇಸರ ಬಂದುಬಿಡಬಹುದು. ಮತ್ತು ಆ ಉಪದೇಶಗಳು ಮನಸ್ಸಲ್ಲಿ ನಿಲ್ಲದೇನೂ ಹೋಗಬಹುದು. ದೃಷ್ಟಾಂತಗಳ ಮೂಲಕ ಕಥೆಗಳ ಮೂಲಕ ಉಪದೇಶ ಮಾಡಿಬಿಟ್ರೆ ಆ ಉಪದೇಶಗಳು ನಮ್ಮ ಚಿತ್ತದಲ್ಲಿ ಶಾಶ್ವತವಾಗಿರ್ತದೆ ಅಂತ ನಮ್ಮ ವೇದಗಳ ಕಾಲದಿಂದಲೂ ನಮ್ಮ ಋಷಿಮುನಿಗಳು ಅದನ್ನು ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಜಗತ್ತಿನ ಅತ್ಯಂತ ಪುರಾತನವಾದ ಸಾಹಿತ್ಯ ಅಂತೀವಿ ವೇದಗಳು. ವೇದಗಳಲ್ಲೂ ಕಥೆಗಳಿವೆ, ಉಪನಿಷತ್ತುಗಳಲ್ಲೂ ಉದ್ದಕ್ಕೂ ಅನೇಕ ಕಥೆಗಳಿವೆ. ಹೀಗೆ ನಾವು ಭಾರತೀಯರು ಕಥೆ ಹೇಳೋದ್ರಲ್ಲಿ ಜಗತ್ತಿಗೆ ಮೊದಲಿಗರು. ನಾವು ಕಥಾ ಪರಂಪರೆಗಳೇ ನಮ್ಮಲ್ಲಿವೆ. ಪಂಚತಂತ್ರದ ಕಥಾ ಪರಂಪರೆ, ಕಥಾ ಸರಿಸಾಗರ,
ಕಥಾ ಪರಂಪರೆಗಳೇ ಇವೆ. ಹೀಗೆ ಉಪದೇಶವನ್ನು ಹೃದಯದಲ್ಲಿ ಗಟ್ಟಿಯಾಗಿ ನಿಲ್ಲಿಸುವುದಕ್ಕೆ ಕಥೆಗಳು ಬೇಕು. ಅನೇಕ ವೇಳೆ ನಮ್ಮ ಅಚ್ಯುತದಾಸರು ಅಂತ ಶ್ರೇಷ್ಠ ಹರಿದಾಸರು ಅವರು ಹರಿಕಥೆ ಮಾಡ್ತಾ ಇದ್ದರು. ಭದ್ರಗಿರಿ ಅಚ್ಯುತದಾಸ ಅಂತ ಅವ್ರ ಹೆಸರು. ಇನ್ನೊಬ್ಬರು ಅಂಥವ್ರು ಹುಟ್ಟಲಿಲ್ಲ, ಅಂತಹ ಮಹಾತ್ಮರವರು. ಅವರು ಹೇಳೋರು ಅನೇಕ ವೇಳೆ ಏನಾಗುತ್ತೆ ಅಂದರೆ ಉಪದೇಶ ಮರ್ತು ಹೋಗ್ಬಿಡುತ್ತೆ, ಕಥೆನೇ ಜ್ಞಾಪಕಕ್ಕೆ ಬರ್ತಾ ಇರುತ್ತೆ. ಅಷ್ಟರ ಮಟ್ಟಿಗೆ ಕಥೆಗಳು ಪ್ರಭಾವಶಾಲಿ. ಒಂದು ಉದಾಹರಣೆನೂ ಕೊಟ್ಟರು ಅವರು. ಒಂದು ಮನೆಯಲ್ಲಿ ಗಂಡ, ಅವನಿಗೆ 2 ಹೆಂಡರು, ನಡೀತಾ ಇದೆ ಸಂಸಾರ. ಏನಾಗ್ತಾ ಇತ್ತು ಅಂದರೆ ಅವರಿಬ್ಬರಿಗೂ ಜಗಳ. ಬೆಳಕು ಹರಿದ್ರೆ ಜಗಳ ಆ ಸೌತಿಯರಿಗೆ. ಅಚ್ಯುತದಾಸರು ಹೇಳ್ತಾರೆ, ಆ ಮನೆ ಬೂದಿ, ಅವಾಗೆಲ್ಲ ಒಲೆ ತಾನೆ, ಸೌದೆ ಒಲೆ, ಆ ಮನೆ ಬೂದಿ ಯಾವತ್ತೂ ಹೊರಗೆ ಬಂದದ್ದೇ ಇಲ್ಲ. ಯಾಕಪ್ಪ? ಆ ಇಬ್ಬರು ಕಲಹ ಮಾಡ್ತಾ ಆ ಬೂದಿಲಿ ಅರ್ಧನ ಇವಳು ಅವಳ ತಲೆ ಮೇಲೆ ಹಾಕೋದು, ಇನ್ನರ್ಧನ ಇವಳು ಅವಳ ತಲೆ ಮೇಲೆ ಹಾಕೋದು. ಹೀಗಾಗಿ ಬೂದಿ ಮನೆಯಿಂದ ಹೊರಗೆ ಬರ್ತಾ ಇರಲಿಲ್ಲ. ಇದು ಯಾತಕ್ಕೆ ಹೇಳಿದ್ರು ಅಂತ ಗೊತ್ತಿಲ್ಲ ದಾಸರೇ. ನೀವು ಹೇಳಿದ್ರಿ 20 ವರ್ಷದ ಮೇಲೆ ಹೋಗಿದ್ದಾರೆ ಆ ಊರಿಗವರು. 20 ವರ್ಷದ ಮೇಲೆ ಹೋದ್ಮೇಲೆ ಆತ ಹೇಳಿದಂತೆ, ದಾಸರೇ ನೀವು ಅವತ್ತು ಹೇಳಿದ್ರಲ್ಲ ಕಥೆ ಭಾಳ ಅದ್ಭುತ ದಾಸರೇ. ಯಾವುದಕ್ಕೆ ಹೇಳಿದ್ನಪ್ಪ ನಾನು, ಯಾವ ತತ್ವಕ್ಕೆ ಹೇಳಿದ್ನಪ್ಪ ಅಂತ ಕೇಳಿದ್ರು ಅಚ್ಯುತದಾಸರು. ಅದು ಜ್ಞಾಪಕ ಇಲ್ಲ ಸ್ವಾಮಿ ದಾಸರೇ, ಆದರೆ ನೀವು ಹೇಳಿದ ಕಥೆ ಮಾತ್ರ ಜ್ಞಾಪಕ ಇದೆ. ಕಥೆಗಳ ಶಕ್ತಿ ಹಾಗೆ. ಉಪದೇಶದ ಹಿನ್ನೆಲೆಯಲ್ಲಿ ಕಥೆ ಹೇಳಿದ್ರು ಅದೆಷ್ಟು ಜಬರ್ದಸ್ತಾಗಿರ್ತದೆ ಅಂದರೆ, ಉಪದೇಶ ಮರೆತು ಹೋದರೂ ಕಥೆ ಮರೆಯೋದಿಲ್ಲ. ಮನುಷ್ಯ ಬಾಲ್ಯದಲ್ಲಿ ಕಥೆಯನ್ನು ಕೇಳಲು ಇಷ್ಟಪಡುತ್ತಾನೆ. ಮಕ್ಕಳಾಗಿದ್ದಾಗ ನಾವೆಲ್ಲ ದೊಡ್ಡವ್ರು ಹಿಂದೆ ತಿರುಗ್ತಾ ಇದ್ವಿ. ಅಜ್ಜ ಒಂದು ಕತೆ ಹೇಳಜ್ಜ, ಅಜ್ಜಿ ಒಂದು ಕತೆ ಹೇಳಜ್ಜಿ, ಚಿಕ್ಕವ ಒಂದು ಕತೆ ಹೇಳಿ ಚಿಕ್ಕವ, ಮಾವ ಒಂದು ಕತೆ ಹೇಳಿ ಮಾವ. ಅದೇ ಮನುಷ್ಯ ಮುಪ್ಪಿನಲ್ಲಿ ಏನು ಮಾಡ್ತಾನೆ ಅಂದರೆ ತಾನೇ ಗುಡ್ಡೆ ಹಾಕ್ಕೋತಾನೆ, ಕತೆ ಹೇಳ್ತೀನಿ ಅಂತ. ಬಂದರೆ ಕತೆ ಹೇಳ್ತೀನಿ ಬಂದರೆ ಅಂತ ಅಜ್ಜಿ ಗುಡ್ಡೆ ಹಾಕ್ಕೋತಾಳೆ. ಬಂದರೋ ಕತೆ ಹೇಳ್ತೀನಿ ಬಂದರೋ ಅಂತ ಅಜ್ಜ ಗುಡ್ಡೆ ಹಾಕ್ಕೋತಾನೆ. ಮನುಷ್ಯ ಬಾಲ್ಯದಲ್ಲಿ ಕಥೆಗಳನ್ನು ಕೇಳಲು ಇಷ್ಟಪಡುತ್ತಾನೆ. ಮನುಷ್ಯ ಮುಪ್ಪಿನಲ್ಲಿ ಕಥೆಗಳನ್ನು ಹೇಳಲು ಇಷ್ಟಪಡುತ್ತಾನೆ. ಅದೇ ಮನುಷ್ಯ ತೀರಿ ಹೋದ ಮೇಲೆ ಅವನೇ ಒಂದು ಕಥೆಯಾಗಿ ಬಿಡುತ್ತಾನೆ. ಇದು ಕಥೆಗಳಲ್ಲಿರ್ತಕ್ಕಂತಹ ಸಾಮರ್ಥ್ಯ. ಆತ್ಮಬಂಧುಗಳೇ, ಕಥೆಗಳು ನಮ್ಮ ಸಚ್ಚಿದಾನಂದ ಗುರುಗಳಿಗೆ ಬಹಳ ಪ್ರಿಯವಾಗಿದ್ದಂಥದ್ದು. ಬೇಕಾದಷ್ಟು ಕಥೆಗಳನ್ನು ತಮ್ಮ ಉಪನ್ಯಾಸಗಳ ನಡುವೆ ತತ್ವಗಳನ್ನು ಭದ್ರಪಡಿಸುವುದಕ್ಕಾಗಿ, ತತ್ವಗಳನ್ನು ಮನಕ್ಕೆ ಮುಟ್ಟಿಸುವ ಸಲುವಾಗಿ ಕಥೆಗಳನ್ನು ಹೇಳ್ತಾ ಬಂದಿದ್ದಾರೆ. ಅಂತಹ ಕೆಲವು ಕಥೆಗಳನ್ನು ತಮ್ಮ ಮುಂದೆ ಇಡ್ತಕ್ಕದ್ದು. ಒಬ್ಬ ಯಾತ್ರಿಕ ಒಬ್ಬಂಟಿಗ ಒಂದು ಕಾಡು ದಾರಿಯಲ್ಲಿ ಹೋಗ್ತಾ ಇದ್ದಾನೆ. ಈ ಜಗತ್ತು ದುಃಖಮಯ ಅನ್ನುವುದಕ್ಕೆ ಹೇಳ್ತಾರೆ. ಸುಖದ ಪ್ರಮಾಣ ಬಹಳ ಕಡಿಮೆ. ಜ್ಞಾನಿಗಳೆಲ್ಲ ಹೇಳ್ತಾ ಬಂದಿರೋದು ಹಾಗೇನೇನೆ. ದುಃಖಮಯವಾದ ಜಗತ್ತು ಇದು. ಭಗವದ್ಗೀತೆಯಲ್ಲಿ ಬರ್ತದೆ. ಈ ಜಗತ್ತಿಗೆ 2 ವಿಶೇಷಣಗಳು. ಒಂದು ದುಃಖದ ಮನೆ, ದುಃಖಾಲಯ ಅಂತ. ಇನ್ನೊಂದು ಅಶಾಶ್ವತ ಅಂತ. ಭಗವಂತ ಹೇಳ್ತಾನೆ, ನೋಡಪ್ಪ ಅರ್ಜುನ, ನನ್ನನ್ನು ಬಂದು ಸೇರುವವರೆಗೆ ದುಃಖ ತಪ್ಪಿದ್ದಲ್ಲ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುಯಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ. ನೋಡಪ್ಪ ಅರ್ಜುನ, ನನ್ನನ್ನು ಬಂದು ಸೇರುವವರೆಗೆ ದುಃಖ ತಪ್ಪಿದ್ದಲ್ಲ ಅಂತ ಹೇಳ್ಬಿಡ್ತಾನೆ. ದುಃಖದ ಮನೆ, ದುಃಖಾಲಯ. ಅಲ್ಲಮ ಪ್ರಭು ಅಂತ ಒಬ್ಬ ವಚನಕಾರ ಹೇಳ್ತಾನೆ, ಸಾಸುವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂತಾನೆ ಅವನು. ಇದನ್ನು ಪುಷ್ಟೀಕರಿಸೋದಕ್ಕೆ ಸದ್ಗುರುಗಳು ಒಂದು ದೃಷ್ಟಾಂತ ಕಥೆಯನ್ನು ಕೊಡುತ್ತಾರೆ. ಅದೊಂದು ಒಬ್ಬ ವಚನಕಾರನು ತನ್ನ ವಚನದ ನಡುವೆ ಅದನ್ನು ಕಥೆಯಾಗಿ ಸೇರಿಸಿಯೂ ಬಿಟ್ಟಿದ್ದಾನೆ. ಒಬ್ಬ ಯಾತ್ರಿಕ ಒಬ್ಬಂಟಿಗ
ಅರಣ್ಯ ಮಾರ್ಗವಾಗಿ ಹೋಗ್ತಾ ಇದ್ದಾನೆ. ಅರಣ್ಯದ ದಾರಿಗಳು ಹಿಂದಿನ ಕಾಲ ಕಾಡದಾರಿಲೇ ಹೋಗಬೇಕು, ಕಾಲ್ದಾರಿ ಕಾಡದಾರಿ. ಹೋಗ್ತಾ ಇದ್ದಾನೆ ಕಾಲ್ದಾರಿಯಲ್ಲಿ. ಒಬ್ಬಂಟಿಗ ನೋಡ್ತಾನೆ, ಹೋಗ್ತಾ 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 ಎದುರುಗಡೆಯಲ್ಲಿ ಭಯಂಕರವಾಗಿ ಕಾಡು ಕಿಚ್ಚು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹಬ್ಕೊಂಡು ಬರ್ತಾ ಇದೆ. ನೋಡ್ತಾನೆ, ಅಬ್ಬಬ್ಬ ಭರ್ರಂತ ಬರ್ತಾ ಇದೆ, ಗಾಳಿ ಬೇರೆ ಆ ಕಡೆಯಿಂದ ಬೀಸ್ತಾ ಇದೆ. ಒಂದು ಮರದಿಂದ ಇನ್ನೊಂದು ಮರಕ್ಕೆ ನಾಲ್ಗೆ ಚಾಚ್ತಾ ಇದೆ ಆ ಕಾಳುಗಿಚ್ಚು. ಓಹೋ, ನಾನು ಕಾಳುಗಿಚ್ಚಿನ ನಡುವೆ ಸಿಕ್ಕಾಕೊಂಡ್ಬಿಟ್ರೆ ಸತ್ತೋಗ್ಬಿಡ್ತೀನಿ, ಮುಂದಕ್ಕೆ ಹೋಗೋದು ಬೇಡ, ಹಿಂದಕ್ಕೆ ಹೊರಟು ಹೋಗ್ತೀನಿ ಅಂತ ಹಿಂದಕ್ಕೆ ವಾಪಸ್ ಬರ್ತಾನೆ. ಅಷ್ಟು ದೂರ ಬರ್ತಾನೆ. ಅಷ್ಟು ದೂರ ಬರೋದ್ರಲ್ಲಿ ಅವನಿಗೆ ಹುಲಿಯ ಗರ್ಜನೆ ಕೇಳಿ ಬರುತ್ತೆ. ಹುಲಿ ಕಾಣಿಸೋಲ್ಲ, ಆದರೆ ಅದರ ಗರ್ಜನೆ ಕೇಳಿಸುತ್ತೆ. ಆಹಾ, ಮನುಷ್ಯರ ವಾಸನೆ ಹಿಡಿದು ಬಿಟ್ಟರೆ ಮುಗೀತು, ನನ್ನನ್ನು ತಿಂದು ಹಾಕ್ಬಿಡುತ್ತೆ, ಈ ದಿಕ್ಕಲ್ಲೂ ನಾನು ಹೋಗೋ ಹಾಗಿಲ್ಲ. ಆ ದಿಕ್ಕನ್ನು ಬಿಟ್ಟುಬಿಡ್ತಾನೆ. ಮೂರನೇ ದಿಕ್ಕನ್ನು ಹಿಡಿದು ಹೋಗ್ತಾನೆ. ಮದ್ದಾನೆ ಒಂದು ಗೀಳಿಡ್ತಾ ಬರ್ತಾ ಇರುತ್ತೆ, ಅದು ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ಇವನಿಗೆ. ಮದ್ದಾನೆ ಅಪ್ಪಳಿಸಿಬಿಡುತ್ತೆ ನನ್ನನ್ನು. ಇನ್ನು ಒಂದೇ ಒಂದು ದಿಕ್ಕು ಉಳಿದಿರೋದು. ಹೋಗ್ತಾನೆ, ಏನು ಇಲ್ಲ ಸದ್ಯ ಪರವಾಗಿಲ್ಲ, ಗೆದ್ದೆ ಅನ್ಕೋತಾನೆ. ಅಷ್ಟು ದೂರ ಹೋದ್ಮೇಲೆ ಒಬ್ಬ ರಾಕ್ಷಸಿ ಬಾಯಿ ಬಿಟ್ಕೊಂಡು ನುಂಗ್ಬಿಡ್ತೀನಿ ಅಂತ ಬರ್ತಾಳೆ. ಏನು ಮಾಡೋದಪ್ಪ, 4 ದಿಕ್ಕಿನಲ್ಲಿ ಹೀಗೆ ವಿಪತ್ತುಗಳು. ಅಲ್ಲಿ ಹೋಗ್ತಾನೆ, ಇಲ್ಲಿ ಹೋಗ್ತಾನೆ, ದಾರಿ ಕಾಣೋಲ್ಲ, ಗೊತ್ತಾಗೋಲ್ಲ ಪಾಪ ಏನು ಮಾಡಬೇಕು ಅಂತ. ಒಂದು ಹಾಳು ಬಾವಿ ಒಳಗೆ ಬಿದ್ದುಬಿಡ್ತಾನೆ. ಅದು ಕಟ್ಟೆ ಇಲ್ಲದೆ ಇರುವಂತಹ ಬಾವಿ, ನೆಲಬಾವಿ ಅಂತಾರಲ್ಲ, ಅಂತಹ ನೆಲಬಾವಿ. ಅರಣ್ಯದ ಮಧ್ಯದಲ್ಲಿ ಒಂದು ನೆಲಬಾವಿ. ಬೇಕಾದಷ್ಟು ಬಳ್ಳಿಗಳು ಮೇಲಿಂದ ಬೆಳ್ಕೊಂಡು ಆ ಬಾವಿ ಒಳಕ್ಕೆ ಇಳಿದಿರ್ತವೆ ಅವೆಲ್ಲ. ಅಲ್ಲೊಂದು ಬಾವಿ ಇದೆ ಅನ್ನೋದೇ ಗೊತ್ತಾಗೋಲ್ಲ. ಹಾಗೆ ಬಳ್ಳಿಗಳಿಂದ ಅದು ಮುಸುಕಿ ಹೋಗಿರ್ತದೆ, ಗೊತ್ತಾಗೋಲ್ಲ ಪಾಪ, ಬಿದ್ದುಬಿಡ್ತಾನೆ. ನೀರಿಲ್ಲ ಒಳಗಡೆಯಲ್ಲಿ, ಹಾಳು ಬಾವಿ. ಬೀಳ್ತಾ ನೋಡ್ತಾನೆ, ಒಳಗಡೆ ಹಬ್ಬ ದುಂಗ್ಬಿಟ್ರೆ ಏನು ಗತಿ ಅಂತಾನೆ. ತಕ್ಷಣವೇ ಮೇಲಿಂದ ಹಬ್ಕೊಂಡು ಕೆಳಕ್ಕೆ ಇಳಿದಿತ್ತಲ್ಲ ಆ ಬಳ್ಳಿಗಳನ್ನು ಹಾಗೇ ಹಿಡ್ಕೊಳ್ತಾನೆ. ಮೇಲಕ್ಕೂ ಇಲ್ಲ, ಕೆಳಕ್ಕೂ ಇಲ್ಲ, ತ್ರಿಶಂಕು ಅಂತಾರಲ್ಲ, ತ್ರಿಶಂಕು ಸ್ಥಿತಿ ಉಂಟಾಗೋಯಿತು. ನೋಡ್ತಾನೆ ಪಾಪ, ಏನು ಮಾಡೋದಪ್ಪ. ಬೇಕಾದಷ್ಟು ಗೊಂಚಲುಗಳಲ್ಲಿ ಇವನು ಹಿಡ್ಕೊಂಡಿರ್ತಾನಲ್ಲ, ಆ ಭಾಗನ ಹೀಗೆ ನೋಡ್ತಾನೆ. 2 ಇಲಿಗಳು ಕಡಿತಾ ಇವೆ ಆ ಬಳ್ಳಿಗಳನ್ನು. ಏನು ಗತಿಯಪ್ಪ, ಅವು ಕಡಿದ್ಬಿಟ್ಟು ನನ್ನ ಬಳ್ಳಿ ಎಲ್ಲ ಕಿತ್ತೋಗಿ ಕೆಳಗೆ ಬಿದ್ದರೆ ಏನು ಗತಿಯಪ್ಪ. ಹಳೆ ಬಾವಿ, ಬಳ್ಳಿಗಳು ಇಳಿದಿವೆ, ಹಿಡ್ಕೊಂಡಿದ್ದಾನೆ. ಒಂದಷ್ಟನ್ನು ಹಿಡ್ಕೊಳ್ಳೋವಾಗ ಜಗ್ಗಿಸ್ಬಿಟ್ಟಿದ್ದಾನೆ, ಏನು ಮಾಡೋಕ್ಕಾಗೋಲ್ಲ. ಅಲ್ಲಿ ದೊಡ್ಡದೊಂದು ಹೆಜ್ಜೆನು ಗೂಡು ಕಟ್ಟಿತ್ತು. ಆ ಜೇನು ಎದ್ದುಬಿಡ್ತು. ಎದ್ದದ್ದೇ ಇವನಿಗೆ ಊರೋಕ್ಕೆ ಶುರು ಮಾಡಿಬಿಡ್ತು. ಪಾಪ ಜೇನುಗಳು ಹೆಜ್ಜೇನಿನ ಕಡಿತ ಅಂದರೆ ಸುಮ್ಮನಾಯ್ತೆ, ಪ್ರಾಣಾಂತಿಕವಾದದ್ದು. ಅಪ್ಪ ಏನು ಮಾಡಲಿ ಶಿವನೇ ಅಂತ ಇದ್ದಾನೆ, ಏನು ಮಾಡೋ ಹಾಗಿಲ್ಲ, ಕೈ ಬಿಡೋ ಹಾಗಿಲ್ಲ, ಹಿಡ್ಕೊಂಡಿದ್ದಾನೆ. ಜೇನು ಹುಳುಗಳ ಕೈಲಿ ಕಚ್ಚಿಸ್ಕೋತಾ ಇದ್ದಾನೆ. ಅಷ್ಟರಲ್ಲೇನಾಯಿತು, ಆ ಜೇನು ಹಟ್ಟಿ ಜಗ್ಗಿಸಿದಾಗ ಹುಳುಗಳು ಎದ್ದಿದ್ದಲ್ಲದೆ ಆ ಜೇನು ಹಟ್ಟಿ ಹಿಸಿದು ಹೋಯಿತು. ಹಟ್ಟಿ ಅಂತಾರೆ ಜೇನುಗೂಡನ್ನು, ಜೇನು ಹಟ್ಟಿ ಅಂತಾರೆ. ಜೇನು ಹಟ್ಟಿ ಹಿಸಿದು ಹೋಯಿತು. ಅಲ್ಲಿಂದ ಜೇನುತುಪ್ಪ ಒಂದಷ್ಟು ತೊಟ್ಟಿಕ್ತು. ಅವನ ಹಣೆ ಮೇಲೆ ಬಂತು, ಆಮೇಲೆ ಅವನ ಮೂಗು ಮೇಲೆ ಬಂತು, ಆಮೇಲೆ ಅವನ ತುಟಿ ಮೇಲೆ ಬಂತು. ಆಮೇಲಿಂದ ಅದನ್ನು ಹಾಗೆ ಒಂದು ಸಾರಿ ನಾಲ್ಗೆಯಿಂದ ನೆಕ್ಕೊಂಡ. ಆಹಾಹಾ ಅಂದ. ಇಷ್ಟೆಲ್ಲ ಸಂಕಟಗಳ ನಡುವೆ ಒಂದು ದೊಡ್ಡ ಜೇನುತುಪ್ಪ ನೆಕ್ಬಿಟ್ಟು ಆಹಾ ಅನ್ನಲ್ಲ. ಅಷ್ಟೇ ಕಣಪ್ಪ ಈ ಜಗತ್ತಲ್ಲಿ ಸುಖ ಅನ್ನೋದಿರೋದು ಅಂತ ಸಚ್ಚಿದಾನಂದ ಗುರುಗಳು ಜಗತ್ತು ದುಃಖಮಯವಾದದ್ದು ಅನ್ನೋದಕ್ಕೆ ಹೇಳ್ತಾರೆ. ಬಟ್ಟೆಯಲ್ಲಿ ಹೋಗುತ್ತಿಪ್ಪ ಮನುಜನೊಬ್ಬನನು. ಬಟ್ಟೆ ಅಂದರೆ ದಾರಿ ಅಂತ ಅರ್ಥ. ಬಟ್ಟೆಯಲ್ಲಿ ಹೋಗುತ್ತಿಪ್ಪ ಮನುಜನೊಬ್ಬನನು. ಹುಲಿ ಕಾಡು ಕಿಚ್ಚು ರಕ್ಕಸಿ ಕಾಡಾನೆಗಳು 4 ದಿಕ್ಕಿನಲ್ಲಿ ಅಟ್ಟಿ ಬರುತ್ತಿರಲು ಅವಂ ಕಂಡು ಭಯದಿಂದ ಹೋಗಲು ದಿಕ್ಕು ತೋರದೆ ಹಾಳು ಬಾವಿಯಂ ಕಂಡು ತಲೆಯೋರಿ ಬೀಳುವಲ್ಲಿ
ಹಾವ ಕಂಡು ಬೀಳಲಮ್ಮದೆ ಇಲಿ ಕಡಿದ ಬಳ್ಳಿಯಂ ಪಿಡಿದು ನಿಲ್ಲಲು ಜೇನುಹುಳು ಮೈನೂರುವಾಗ ಮೂಗಿನ ತುದಿಯಲೊಂದು ಹನಿ ಮಧುಬಿಂದು ಬೀಳಲಾಗಿ ಆ ಮಧುವಂ ಕಂಡು ಪಿರಿದಪ್ಪ ದುಃಖವನ್ನೆಲ್ಲವ ಸೈರಿಸಿ ನಾಲಗೆಯಲ್ಲಿ ಆ ಮಧುವ ಸೇವಿಪನಂತೆ ಈ ಸಂಸಾರ ಸುಖವ ವಿಚಾರಿಸಿ ನೋಡುವಡೆ ದುಃಖದಾಗರವೋ ಇದನರಿತು ಸಕಲ ವಿಷಯಗಳಲ್ಲಿ ಸುಖವಿಂತುಟೆಂದು ನಿರ್ವಿಷಯನಾಗಿ ನಿಂದ ನಿಲುವು ಚಿಮ್ಮಲಿಗೆಯ ಚನ್ನರಾಮ. ಚಿಮ್ಮಲಿಗೆಯ ಚನ್ನರಾಮ ಅಂತ ಒಬ್ಬ ವಚನಕಾರ. ಅವನು ಈ ವಚನದ ನಡುವೆ ಈ ಕಥೆ ಜೋಡಿಸಿ ಹೇಳಿಬಿಟ್ಟು ಈ ಜಗತ್ತಿನ ಸ್ವರೂಪವನ್ನು ತಿಳ್ಕೊಂಡು ಬಿಡಪ್ಪ, ಇಷ್ಟೇ ಇದ್ರ ಸ್ವಭಾವ, ಇಷ್ಟೇ ಇದ್ರ ಹಣೆ ಬರಹ ಅಂತ ತಿಳ್ಕೊಳ್ಳಪ್ಪ. ತಿಳ್ಕೊಂಡು ಈ ಜಗತ್ತನ್ನು ಎಷ್ಟು ಪ್ರೀತಿಸಬೇಕೋ ಅಷ್ಟು ಮಾತ್ರವೇ ಪ್ರೀತಿಸಪ್ಪ. ಅತಿಶಯವಾಗಿ ಪ್ರೀತಿಸತಕ್ಕದ್ದಲ್ಲ, ಅತಿಶಯವಾಗಿ ಅಂಟಿಸಿಕೊಳ್ಳತಕ್ಕದ್ದಲ್ಲ. ವಿ ಆರ್ ಟೂ ಮಚ್ ವಿತ್ ದಿಸ್ ವರ್ಲ್ಡ್ ಅಂತ ಒಂದು ಇಂಗ್ಲೀಷ್ ಗಾದೆ ಇದೆ. ನಾವು ಈ ಜಗತ್ತಿಗೆ ತುಂಬ ಅಂಟ್ಕೊಂಡು ಬಿಟ್ಟರೆ ಎಷ್ಟೆಷ್ಟು ಅಂಟ್ಕೊಳ್ತೀವೋ ಅಷ್ಟೆಷ್ಟು ದುಃಖವನ್ನು ಅನುಭವಿಸಬೇಕಾಗಿ ಬರ್ತದೆ ಅನ್ನೋ ಮಾತನ್ನು ಸದ್ಗುರುಗಳು ಹೇಳ್ತಾರೆ. ದುಃಖಮಯವಾದ ಜಗತ್ತು, ಅದಕ್ಕೆ ಪರಿಹಾರ ಇದನ್ನು ಹೆಚ್ಚಾಗಿ ಅಂಟಿಸಿಕೊಳ್ಳದೇ ಇರುವುದು, ಇದ್ದೂ ಇಲ್ಲದ ಹಾಗೆ ಇರುವುದು. ಭಗವದ್ಗೀತೆಯಲ್ಲಿ ಸ್ವಾಮಿ ಹೇಳೋದು ಪದ್ಮಪತ್ರ ಇವ ಅಂಬಸಃ. ಕಮಲದ ಎಲೆಯ ಮೇಲೆ ಬಿದ್ದಂತಹ ಜಲಬಿಂದು ಇರುತ್ತೆ, ಅಲ್ಲಿ ಇದ್ದರೂ ಅಂಟ್ಕೊಳ್ಳದೆ ಇರುತ್ತೆ. ಹಾಗೆ ಅಂಟಿಕೊಳ್ಳದೆ ಇರತಕ್ಕಂತಹ ಸ್ವಭಾವವನ್ನು ನಿನ್ನದಾಗಿಸಿಕೊಳ್ಳಪ್ಪ ಅಂತ ಸದ್ಗುರುಗಳು ನಮಗೆ ಉಪದೇಶ ಮಾಡುತ್ತಾರೆ. ಅಲೆಕ್ಸಾಂಡರನ ಕಥೆಯನ್ನು ಹೇಳುತ್ತಾರೆ. ಅಲೆಕ್ಸಾಂಡರ್ ಅಂತ ಹೇಳಿದ್ರೆ ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಇತಿಹಾಸದಲ್ಲಿ ವರ್ಣನೆ ಮಾಡುವಾಗ ಕೆಲವರನ್ನು ದಿ ಗ್ರೇಟ್ ಅಂತ ಹೇಳ್ತಾರೆ. ಅಶೋಕ ದಿ ಗ್ರೇಟ್, ಅಕ್ಬರ್ ದಿ ಗ್ರೇಟ್, ಹಾಗೆ ಅಲೆಕ್ಸಾಂಡರ್ ದಿ ಗ್ರೇಟ್. ಅವನು ಗ್ರೀಕ್ ಮತ್ತು ಮ್ಯಾಸಿಡೋನಿಯಾ ಅಂತ ಗ್ರೀಕ್ ದೇಶದ ದೊರೆ. ಅವನು ಪುರಾತನ ಕಾಲದ ದೊರೆ. ಅವನು 24ನೇ ವಯಸ್ಸಿಗೆ ಜಗತ್ತನ್ನೆಲ್ಲ ಗೆದ್ದುಬಿಟ್ಟಿದ್ದ ಅವನು. ಅಂತಹ ವೀರ ಅವನು ಅಲೆಕ್ಸಾಂಡರು. ಸರಿಯೇ, ಅರಿಸ್ಟಾಟಲ್ ಅಂತ ಅವನಿಗೆ ಗುರು. ಅವನ ಆಶೀರ್ವಾದ ಇತ್ತು, ಎಲ್ಲ ಯುದ್ಧಗಳಲ್ಲೂ ಗೆಲ್ತಾ ಇದ್ದ. ಒಂದು ದಿವಸ ಮೂಲೆಯಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದಂತೆ. ತಾಯಿ ನೋಡಿದ್ಲು, ಯಾಕೆ ನಮ್ಮ ಹುಡುಗ ಜಗತ್ತನ್ನೇ ಗೆದ್ದಿದ್ದಾನೆ, ಯಾಕೆ ಹೇಳ್ತಾ ಇದ್ದಾನೆ ಅಂತ ಹತ್ರ ಬಂದ್ಲು. ಅಲೆಕ್ಸಾಂಡ್ರನ್ ತಾಯಿ, ಯಾಕೆ ಮಗುವೆ ಹೇಳ್ತಾ ಇದ್ದೀಯಾ ಅಂತ ಕೇಳಿದ್ಲು. ಅಯ್ಯೋ ನೋಡಮ್ಮ, ಜಗತ್ತನ್ನೆಲ್ಲ ಗೆದ್ದುಬಿಟ್ಟೆ, ನನಗೆ ಗೆಲ್ಲೋಕೆ ಯಾವ ರಾಜ್ಯನೂ ಇಲ್ವಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ಅನ್ನಂತೆ ಅವನು. ಹಾಗೆ ಜಗತ್ತನ್ನೆಲ್ಲ ಜಗಜ್ಜೇತ, ಜಗತ್ತನ್ನೆಲ್ಲ ಜಯಿಸಿದ್ದ. ಯಾರೋ ಹೇಳಿದ್ರು ಭಾರತ ಅಂತ ಒಂದಿದೆ, ಅದು ಗೆದ್ದಿದ್ದೀಯಾ ನೀನು ಅಂತ ಕೇಳಿದ್ರು. ಇಲ್ಲ ಅದು ಗೆದ್ದಿಲ್ಲ. ಮತ್ತು ಹೋಗು, ಯಾಕೆ ಹೇಳ್ತಾ ಇದ್ದೀಯೇ ಅಂದರು. ಸರಿಯೇ, ಸೈನ್ಯ ಸಿದ್ಧಪಡಿಸ್ಕೊಂಡ. ಹೋಗುವಾಗ ಗುರು ಆಶೀರ್ವಾದ ಪಡ್ಕೋಬೇಕು. ಅರಿಸ್ಟಾಟಲ್ ಗುರುಗಳೇ, ಭಾರತ ಗೆಲ್ಲೋಕೆ ಅಂತ ಹೋಗ್ತಾ ಇದ್ದೀನಿ. ಹೌದೇನಪ್ಪ? ಹಾ ಭಾರತ ಅಂದರೆ ಅದು ಸಾಮಾನ್ಯ ದೇಶ ಅಲ್ಲ ಕಣಪ್ಪ. ನೀನು ಭಾರತಕ್ಕೆ ಹೋಗಿ ವಾಪಸ್ ಬರೋವಾಗ ಯಾರಾದ್ರೂ ಒಬ್ಬ ಸದ್ಗುರುವನ್ನು, ಒಬ್ಬ ಸಾಧುವನ್ನು, ಒಬ್ಬ ಸನ್ಯಾಸಿಯನ್ನು ಜೊತೆ ಕರ್ಕೊಂಡು ಬರಬೇಕಪ್ಪ. 5 ವಸ್ತುಗಳನ್ನು ನೀನು ತರಬೇಕು. ಹೇಳಿ ಗುರುಗಳೇ, ಯಾವುದು 5 ವಸ್ತುಗಳು? ಅಲ್ಲಿ ಗಂಗಾ ಜಲ ಎಷ್ಟು ವರ್ಷ ಇದ್ದರೂ ಕೆಡೋಲ್ಲ ಅಂತ ಹೇಳ್ತಾರೆ. ಅಂತಹ ಪವಿತ್ರ ನದಿ ಇದೆಯಪ್ಪ ಭಾರತದಲ್ಲಿ. ಒಂದು ಕಲಶ ತಗೊಂಡು ಬಾ, ಗಂಗಾ ಜಲವನ್ನು ತಗೊಂಡು ಬಾ. ಆಗಲಿ ಗುರುಗಳೇ. ಎರಡನೇದು ಗುರುಗಳೇ, ಒಂದು ಜಗತ್ತಿಗೆ ಪುರಾತನವಾದಂತಹ ಒಂದು ಮಹಾಕಾವ್ಯ ಇದೆಯಂತೆ, ರಾಮಾಯಣ ಅಂತ ಹೆಸರಂತೆ. ಒಂದು ರಾಮಾಯಣದ ಕಾಪಿ ತಗೊಂಬ, ಒಂದು ರಾಮಾಯಣದ ಪ್ರತಿ ತಗೊಂಬ. ಆಗಲಿ. ಹಾಗೆಯೇ ಮಹಾಭಾರತ ಅಂತ ಒಂದು ಇದೆಯಂತೆ, ಅದರ ನಡುವೆ ಭಗವದ್ಗೀತೆ ಅಂತ ಒಂದು ಇಟ್ಟಿದ್ದಾರಂತೆ ಮಹಾತ್ಮರು. ಆ ಭಗವದ್ಗೀತೆ ಅನ್ನೋ ಗ್ರಂಥ ಒಂದು ತಗೊಂಡು ಬಾ. ಆಗಲಿ ಗುರುಗಳೇ. ಒಂದು ಕೃಷ್ಣ ಪರಮಾತ್ಮ ಊದಿ ಜಗತ್ತನ್ನೇ ತಲ್ಲೀನಗೊಳಿಸ್ತಾ ಇದ್ದಂತೆ ಒಂದು ಕೊಳಲಿನ ಮೂಲಕ ಅಂತಹ ಒಂದು ಕೊಳಲು ತಗೊಂಡು ಬಾರಪ್ಪ. ಆಗಲಿ ಗುರುಗಳೇ. ಒಂದು ಗಂಗಾ ಜಲ, ಒಂದು ರಾಮಾಯಣ, ಒಂದು ಭಗವದ್ಗೀತೆ, ಒಂದು ಕೊಳಲು, ಒಬ್ಬ ಸಾಧು ಜೊತೆಗೆ. ಇಷ್ಟನ್ನು ಗುಡ್ಡ ಹಾಕೊಂಬರ್ಬೇಕಪ್ಪ ನೀನು. ಆಗಲಿ ಗುರುಗಳೇ, ನಿಮ್ಮ ಆಶೀರ್ವಾದ. ಹೊರಟ ಭಾರತಕ್ಕೆ ಬಂದರೆ ನಮ್ಮ ವೀರರು ಸುಮ್ಮನೆನಾ? ಪುರೂರವ ಅಂತ ಒಬ್ಬ ಹಣ್ಣುಗಾಯಿ ನೀರುಗಾಯಿ ಮಾಡ್ದ ಅವನನ್ನು. ಆಗ ಸೈನಿಕರಿಗೂ ಬೇಜಾರಾಗೋಯ್ತು. ಅಯ್ಯೋ ಸ್ವಾಮಿ, ನಿಮ್ಮ
ವಿಶ್ವವಿಜಯ ಸಾಕು, ನಾವೆಲ್ಲ ಹಣ್ಣುಗಾಯಿ ನೀರ್ಗಾಯಿ ಆಗಿಬಿಟ್ವಿ, ಹೋಗೋಣ ನಮ್ಮ ನಾಡಿಗೆ ಸಾಕು ಇನ್ನು ಅಂತ ಗೋಳಾಡೋಕ್ಕೆ ಶುರು ಮಾಡಿಬಿಟ್ರು. ಅಂತಹ ವೀರರ ನಾಡು ನಮ್ಮ ಭರತಖಂಡ ಅಂದರೆ ಸುಮ್ಮನೆ ಅಲ್ಲ. ವೀರರು ಜಗತ್ತೆಲ್ಲ ಗೆದ್ದು ಬಂದಿದ್ದೀನೋ ಅಲೆಕ್ಸಾಂಡರನಿಗೆ 7 ಕೆರೆ ನೀರು ಕುಡಿಸಿದ್ರು ನಮ್ಮ ವೀರರು. ಇರಲಿ, ಅದಿರಲಿ. ಎಲ್ಲನೂ ಹೊಂದಿಸ್ಕೊಂಡ. 5 ವಸ್ತುಗಳು 4 ಸಿಕ್ಕೋದು ಕಷ್ಟ ಆಗಲಿಲ್ಲ ಅವನಿಗೆ. ಹೊಂದಿಸ್ಕೊಂಡ. ಕಾಡಿ ಬೇಡಿ ಗ್ರಂಥಗಳನ್ನು ಪಡ್ಕೊಂಡ, ಗಂಗಾ ಸ್ಥಾಲಿನೂ ತಗೊಂಡ, ಒಂದು ಕೊಳಲು ಸಿಕ್ತು. ಇನ್ನು ಹುಡುಕಾಡೋಕ್ಕೆ ಶುರು ಮಾಡ್ದ. ಸಾಧುಗಳೆಲ್ಲಿದ್ದಾರೆ, ಸಾಧುಗಳೆಲ್ಲಿದ್ದಾರೆ, ಇದ್ದರೆ ಆಗೋದು ಅವ್ರು ಬರಬೇಕು ನಮ್ಮ ದೇಶಕ್ಕೆ, ಗ್ರೀಸ್ ದೇಶಕ್ಕೆ ಬರಬೇಕು. ಹುಡುಕಾಡ್ತಾ ಇದ್ದಾನೆ. ಒಂದು ಸುಂದರವಾದ ನದಿಯ ತೀರ, ಸೂರ್ಯನ ಉದಯ ಆಗ್ತಾನೆ ಆಗಿದೆ. ಇಲ್ಲೆಲ್ಲರೂ ನದಿ ಸ್ನಾನಕ್ಕೆ ಬಂದಿದ್ದರೆ ಯಾರನ್ನಾರು ಕೇಳೋಣ, ಅವ್ರನ್ನ ಹಿಡ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ದಾನೆ. ಅವನ ಪುಣ್ಯಕ್ಕೊಬ್ಬರು ಸನ್ಯಾಸಿಗಳು, ಸಾಧುಗಳು ಸ್ನಾನ ಮಾಡಿ ಕೂತ್ಕೊಂಡು ಸೂರ್ಯನ ಕಡೆಗೆ ಮುಖ ಮಾಡಿಕೊಂಡು ಜಪ ಮಾಡ್ತಾ ಕೂತ್ಕೊಂಡಿದ್ದಾರೆ. ಕಣ್ಣು ಬಿಟ್ಕೊಂಡು ಕೂತ್ಕೊಂಡಿದ್ದಾರೆ. ಅಲೆಕ್ಸಾಂಡ್ರನಿಗೆ ಸಂಭ್ರಮ ಆಗೋಯ್ತು. ಬಂದ, ಸ್ವಾಮಿ ನಮಸ್ಕಾರ ನಿಮಗೆ, ನಾನು ಗ್ರೀಕ್ ದೇಶದ ದೊರೆ, ನಾನು ಅಲೆಕ್ಸಾಂಡರ್ ಅಂತ ನನ್ನ ಹೆಸರು. ನಾನು ವಿಶ್ವವನ್ನೆಲ್ಲ ಗೆದ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ನಮ್ಮ ಗುರು ಆಜ್ಞೆ ಪ್ರಕಾರ ಒಬ್ಬ ಸಾಧುಗಳನ್ನು, ಸನ್ಯಾಸಿಗಳನ್ನು ಕರ್ಕೊಂಡು ಹೋಗಬೇಕು ಅಂತ ಆಜ್ಞೆ ಮಾಡಿದ್ದಾರೆ. ತಾವು ನಮ್ಮ ರಾಜ್ಯಕ್ಕೆ ಬರಬೇಕು. ನಿಮಗೆ ಅಲ್ಲಿ ವಿಶೇಷವಾದಂತಹ ಸ್ಥಾನಮಾನಗಳನ್ನು ಕೊಡಲಾಗ್ತದೆ. ಅಷ್ಟು ಮಾತ್ರ ಅಲ್ಲ, ಸನ್ಮಾನ ಮಾಡಲಾಗ್ತದೆ. ತಾವು ನಮ್ಮ ದೇಶಕ್ಕೆ ಬರಬೇಕು ಅಂದ. ಸುಮ್ಮನೆ ಮೌನವಾಗಿ ಕೂತಿದ್ರು. ಅವರು ಎದುರುಗಡೆಗೆ ನಿಂತಿದ್ದ. ಅಪ್ಪ ಸ್ವಲ್ಪ ಪಕ್ಕಕ್ಕೆ ನಿಂತ್ಕೊ ಅಂದರು. ಯಾಕೆ ಸ್ವಾಮಿ? ನೋಡ, ಸೂರ್ಯನ ಬೆಳಕು ನನ್ನ ಮೇಲೆ ಬೀಳ್ತಾ ಇದೆ, ನೀನು ನಿಂತರೆ ನಿನ್ನ ನೆರಳಿಂದ ಆ ಬೆಳಕು ಅಡ್ಡಿ ಆಗ್ತಾ ಇದೆಯಪ್ಪ, ಸ್ವಲ್ಪ ಪಕ್ಕಕ್ಕೆ ನಿಂತ್ಕೊ ಅಂದರು. ಅವನ ಅಹಂಕಾರ ಎಲ್ಲ ಅಷ್ಟಕ್ಕೆ ಜಾರಿ ಹೋಗ್ಬಿಡ್ತು. ಆಯಿತು, ಪಕ್ಕಕ್ಕೆ ನಿಂತ್ಕೊಂಡಿದ್ದೀನಿ, ನಮ್ಮ ದೇಶಕ್ಕೆ ತಾವು ಬರ್ತೀರಾ ಅಂದ. ಇಲ್ಲಪ್ಪ, ನಿನ್ನ ದೇಶಕ್ಕೆ ನಾವು ಬರೋದಕ್ಕಾಗೋಲ್ಲ ಅಂದರು. ಬರದೇ ಹೋಗ್ಬಿಟ್ರೆ ನೀವು ಶಿಕ್ಷೆ ಮಾಡ್ತೀನಿ, ಈಗ ನೋಡಿ ಅಂದ. ಖಡ್ಗವನ್ನು ಎತ್ತಿ ಒಂದು ಸಾರಿ ಝಳಪಿಸ್ದ. ನೀನೆಲ್ಲ ಜಗತ್ತನ್ನೆಲ್ಲ ಗೆದ್ಕೊಂಡ್ಬಂದೆ ಅಂತ ಹೇಳಿದೆ ಅಲ್ವೇನಪ್ಪ? ಹೌದು, ಜಗತ್ತನ್ನೆಲ್ಲ ಗೆದ್ಕೊಂಡು ಬಂದಿದ್ದೀನಿ. ಈಗ ನನ್ನನ್ನು ಕರ್ಕೊಂಡು ಹೋಗಬೇಕು ನಿನ್ನ ದೇಶಕ್ಕೆ ಅನ್ನೋ ಉದ್ದೇಶದಿಂದ ಬಂದಿದ್ದಿ ಅಲ್ವೇನಪ್ಪ? ಹೌದು. ಅಯ್ಯ, ನೀನು ಜಗತ್ತನ್ನೆಲ್ಲ ಗೆದ್ದಿದ್ದಿ ಅನ್ನೋ ಮಾತು ಸರಿ, ನಿನ್ನನ್ನೇ ನೀನು ಗೆದ್ದಿಲ್ವಲ್ಲ, ನಿನ್ನನ್ನೇ ನೀನು ನಿಯಂತ್ರಣದಲ್ಲಿ ಇಟ್ಕೊಂಡಿಲ್ವಲ್ಲ, ನಿನ್ನ ಇಂದ್ರಿಯಗಳು ನೀನು ಹೇಳಿದ ಕೇಳ್ತಾ ಇಲ್ವಲ್ಲ, ಕೋಪ ತಾಪಗಳಿಗೆ ತುತ್ತಾಗಿ ಖಡ್ಗವನ್ನು ಝಳಪಿಸಿ ನನ್ನ ತಲೆಯನ್ನೇ ಕಡಿತೀನಿ ಅಂತ ಹೇಳ್ತೀಯಲ್ಲ, ಝಳಪಿಸು, ಕಡಿ, ನೀನು ಏನು ಮಾಡಿದ್ರೂ ನನ್ನನ್ನು ಕೊಲ್ಲೋಕ್ಕಾಗೋಲ್ಲ ಅಂದರು ಆ ಮುನಿಗಳು. ಅದು ಹೇಗೆ ಸ್ವಾಮಿ ನಿಮ್ಮನ್ನು ಕೊಲ್ಲೋಕ್ಕಾಗೋಲ್ಲ? ಈ ಖಡ್ಗ ಹರಿತವಾಗಿದೆ, ಒಂದೇ ಏಟಿಗೆ ನಿಮ್ಮ ತಲೆಯನ್ನು ಮುಂಡಗಳನ್ನು ಬೇರೆ ಮಾಡ್ತೀನಿ ಅಂದ. ನೋಡು, ಈ ಶರೀರ ಇದೆಯಲ್ಲ, ಇದು ಪಂಚಭೂತಗಳಿಂದ ಆಗಿರ್ತಕ್ಕಂತಹ, ಸಪ್ತಧಾತುಗಳಿಂದ ಆಗಿರುವಂತಹ ಅಶಾಶ್ವತವಾದಂತಹ ಶರೀರ. ಇದು ಪಂಚಭೂತಗಳಿಂದ ಬಂದಿದೆ, ಪಂಚಭೂತಗಳಿಗೆ ಹೊರಟೋಗ್ತದೆ. ಇದರೊಳಗಡೆ ಒಂದು ಶಾಶ್ವತವಾದಂತಹ ಆತ್ಮ ಅನ್ನೋ ತತ್ವ ಇದೆ. ಅದನ್ನು ನೀನು ಏನು ಮಾಡಿದರೂ ಕೊಲ್ಲಲಾರೆ. ಯಾವುದೇ ಶಸ್ತ್ರಗಳಿಂದ ಕತ್ತರಿಸೋಕ್ಕಾಗೋಲ್ಲ, ಅಗ್ನಿಯಲ್ಲಿ ಸುಡೋಕ್ಕಾಗೋಲ್ಲ, ನೀರಿನಲ್ಲಿ ನೆನೆಸೋಕ್ಕಾಗೋಲ್ಲ, ಗಾಳಿಯಲ್ಲಿ ಒಣಗಿಸೋಕ್ಕಾಗೋಲ್ಲ. ಅಂತಹ ಶಾಶ್ವತವಾದ ಚೈತನ್ಯ ಒಳಗಿದೆ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಈ ಜಗತ್ತನ್ನೆಲ್ಲ ತುಂಬಿಕೊಂಡು ಬಿಟ್ಟಿದೆ. ಅದು ಆದಿ ಮಧ್ಯ ಅಂತ ಎಲ್ಲವೂ ಅದೇ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಅಹಮಾದಿಶ್ಚ ಮಧ್ಯಂಚ ಭೂತಾನಾಂ ಅಂತಯೇವ ಚ. ಅಹಮಾದಿಶ್ಚ ಮಧ್ಯಂಚ ಭೂತಾನಾಂ ಅಂತಯೇವ ಚ.
ಈ ಜಗತ್ತನ್ನೆಲ್ಲ ತುಂಬಿಕೊಂಡಿರ್ತಕ್ಕಂತಹದ್ದು ಆದಿ ಮಧ್ಯ ಅಂತ ಎಲ್ಲವನ್ನೂ ತುಂಬಿಕೊಂಡಿರ್ತಕ್ಕಂತಹ ಆತ್ಮತತ್ವ. ಅದು ನನ್ನೊಳಗೆ ಇದೆ. ಅಹಂ ಬ್ರಹ್ಮಾಸ್ಮಿ, ನನ್ನನ್ನು ನೀನು ಕೊಲ್ಲಲಾರೆ ಅಂತ ಹೇಳಿದರು. ಅವನು ವಿವೇಕಿಯಾಗಿದ್ದ, ಜಾಣನಾಗಿದ್ದ, ಬುದ್ಧಿಶಾಲಿಯಾಗಿದ್ದ. ಗ್ರಹಣ ಮಾಡಿಕೊಂಡ ಇವ್ರ ಮಾತುಗಳನ್ನು. ಎಲ್ಲ ಗೊತ್ತಾಗಿ ಹೋಯಿತು ಅವನಿಗೆ. ಆಯಿತು ಸ್ವಾಮಿ, ನನ್ನದು ತಪ್ಪಾಯಿತು, ನಾನು ದುಡುಕಿಬಿಟ್ಟೆ, ನನ್ನನ್ನು ಕ್ಷಮಿಸಿ ಅಂತ ಅಡ್ಡು ಬಿದ್ದ. ಬನ್ನಿ, ತಾವು ನಮ್ಮ ರಾಜ್ಯಕ್ಕೆ ಬರಬೇಕು, ನಮ್ಮ ಗುರುಗಳು ಹೇಳಿದ್ದಾರೆ ತಾವು ಬರಬೇಕು. ಇಲ್ಲಪ್ಪ, ನಮಗೆ ಯಾವುದೇ ಸನ್ಮಾನ, ಯಾವುದೇ ಸುಖ ಭೋಗಗಳು ಯಾವುದು ನಮಗೆ ಬೇಕಾಗಿಲ್ಲ ಕಣಪ್ಪ. ಎಷ್ಟರಲ್ಲಿ ಎಷ್ಟಿದೆಯೋ ಅಷ್ಟರಲ್ಲೇ ನಾವು ತೃಪ್ತರಾಗಿದ್ದೀವಪ್ಪ. ನಿಮ್ಮ ದೇಶ ಬೇಡ ನಮಗೆ, ನಮ್ಮ ದೇಶವೇ ನಮಗೆ ದೊಡ್ಡದು ಅಂತ ಹೇಳಿಬಿಡ್ತಾರೆ. ಕೈ ಮುಗಿದು ಹೊರಟು ಹೋಗ್ತಾನೆ. ಸಚ್ಚಿದಾನಂದ ಗುರುಗಳು ಹೇಗೆ ನಮ್ಮನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅನ್ನೋದಕ್ಕೆ ಅಲೆಕ್ಸಾಂಡ್ರನ ಕಥೆಯನ್ನು ಹೇಳ್ತಾರೆ. ಎಷ್ಟು ರಾಜ್ಯಗಳನ್ನು ಗೆದ್ರೇನು, ಎಷ್ಟು ಸಿರಿವಂತಿಕೆಯನ್ನು ಸಂಪಾದನೆ ಮಾಡಿಕೊಂಡ್ರೇನು, ನಮ್ಮ ಕೋಪವನ್ನು ನಾವು ನಿಯಂತ್ರಣ ಮಾಡಿಕೊಳ್ಳದೆ ಹೋದರೆ, ನಮ್ಮ ಇಂದ್ರಿಯಗಳನ್ನು ನಾವು ನಿಯಂತ್ರಣ ಮಾಡಿಕೊಳ್ಳದೆ ಹೋಗಿಬಿಟ್ರೆ ಎಲ್ಲವೂ ವ್ಯರ್ಥವಾಗುತ್ತೆ ಅನ್ನುವುದಕ್ಕೆ ಸಚ್ಚಿದಾನಂದ ಗುರುಗಳು ಈ ಕಥೆಯನ್ನು ಹೇಳ್ತಾರೆ. ಆತ್ಮಬಂಧುಗಳೇ, ಹೀಗೆಲ್ಲ ವಿಶೇಷವಾದ ತತ್ವವನ್ನೇ ಇರಿಸಿ ಸಚ್ಚಿದಾನಂದ ಗುರುಗಳು ಕಥೆಗಳನ್ನು ಹೇಳ್ಕೊಂಡು ಬಂದಿದ್ದಾರೆ. ವಿದ್ಯೆಯನ್ನು ಕಲಿಯೋದು ಅಂತ ಇದೆಯಲ್ಲ, ಅದು ಬಹಳ ಕಠಿಣವಾದ ಕೆಲಸ. ಸುಮ್ಮನೆ ಮೇಲ್ನೋಟಕ್ಕೆ ತೆನೆ ಮೇಲಿನ ಹಕ್ಕಿ ಅಂತ ಹೇಳ್ತಾರೆ. ತೆನೆ ಮೇಲಿನ ಹಕ್ಕಿ ಹಾಗೆ ಓಡಾಡಿಕೊಂಡಿದ್ರೆ ವಿದ್ಯೆ ಹತ್ತೋದಿಲ್ಲ ಕಣಪ್ಪ. ಅದಕ್ಕಾಗಿ ಶ್ರಮ ಪಡಬೇಕು, ಅದಕ್ಕಾಗಿ ಏಕಾಗ್ರ ಮನಸ್ಕರಾಗಿರಬೇಕು. ಕಾಯೇನ ವಾಚ ಮನಸ ಶುದ್ಧವಾಗಿರಬೇಕು. ಸರಸ್ವತಿ ಎಲ್ಲರಿಗೂ ಒಲಿಯೋಲ್ಲ, ಲಕ್ಷ್ಮಿಗೆ ಗೊತ್ತಾಗೋಲ್ಲ, ಒಲ್ದು ಬಿಡ್ತಾಳೆ. ಸರಸ್ವತಿ ಹಾಗಲ್ಲ, ಭಾಳ ಪರೀಕ್ಷೆ ಮಾಡ್ತಾಳೆ ಅವಳು, ಸುಮ್ಮನೆ ಒಲಿಯೋದಿಲ್ಲ. ಹೀಗೆಲ್ಲ ಸದ್ಗುರುಗಳು ಮೊದಲಿಗೆ ಉಪದೇಶದ ಮಾತುಗಳನ್ನು ಹೇಳ್ತಾರೆ, ಕಥೆಯನ್ನು ಹೇಳ್ತಾರೆ, ಕೊನೆಗೆ ಪುನಃ ಉಪದೇಶ ಹೇಳ್ತಾರೆ. ಇದು ನಮ್ಮ ಸಚ್ಚಿದಾನಂದೇಂದ್ರ ಸರಸ್ವತಿಗಳ ಕ್ರಮ. ಶಾಲೆಗಳಲ್ಲಿ ಮೇಷ್ಟ್ರುಗಳು ಕಥೆ ಹೇಳ್ತಾರಲ್ಲ, ಹಾಗೆ ಹೇಳ್ತಾರೆ ನಮ್ಮ ಸದ್ಗುರುಗಳು. ಇವರು ಮೇಷ್ಟ್ರೇ ಅಲ್ವಾ? ನಮ್ಮ ಸಚ್ಚಿದಾನಂದ ಸದ್ಗುರುಗಳು ಮೇಷ್ಟ್ರೇನೆ. ಹೀಗಾಗಿ ಆ ಗುಣ, ಮೇಷ್ಟ್ರ ಗುಣ ಇದೆಯಲ್ಲ, ಅದು ಅವರವರ ಪ್ರತಿಯೊಂದು ಮಾತಲ್ಲೂ ತುಂಬಿ ತುಳುಕುತ್ತೆ. ಮೇಷ್ಟ್ರು ಅನ್ನೋನಿಗೆ ವಿಶೇಷವಾದ ಗುಣಗಳಿರ್ತವೆ. ಅಂತಹ ಗುಣಗಳು ಅವರ ಉಪನ್ಯಾಸಗಳಲ್ಲಿ, ಅವರ ಬರವಣಿಗೆಯಲ್ಲಿ, ಅವರ ಗ್ರಂಥಗಳಲ್ಲಿ ತುಂಬಿ ತುಳುಕಾಡ್ತವೆ. ಆಯಿತು, ಸಂಜೀವಿನಿ ವಿದ್ಯೆ ಕಥೆಯನ್ನು ಹೇಳ್ತಾರೆ. ವಿದ್ಯೆಯನ್ನು ಕಲಿಬೇಕಾದ್ರೆ ತುಂಬ ಪರಿಶ್ರಮ ಪಡಬೇಕು ಅನ್ನೋದಕ್ಕೆ ಸಂಜೀವಿನಿ ವಿದ್ಯೆ ಅನ್ನುವ ಕಥೆಯನ್ನು ಹೇಳ್ತಾರೆ. ಏನು ಸಂಜೀವಿನಿ ವಿದ್ಯೆ? ದೇವತೆಗಳಿಗೂ ರಾಕ್ಷಸರಿಗೂ ಯಾವಾಗಲೂ ಹೋರಾಟ. ಆವತ್ತು ಹೋರಾಟ ಆಗ್ತಾಯಿತ್ತು, ಇವತ್ತೇ ನಿಂತೋಯ್ತು ಅಂತ ಏನಿಲ್ಲ. ಇವತ್ತು ರಾಕ್ಷಸರಿದ್ದಾರೆ, ದೇವತೆಗಳು ಇದ್ದಾರೆ. ದೇವತೆಗಳಿಗೂ ರಾಕ್ಷಸರಿಗೂ ಯುದ್ಧ ಆಗ್ತಾನೇ ಇರುತ್ತೆ. ಸುಮ್ಮನೆ ಜನರನ್ನು ಬಲಿ ತೊಗೊಂಡು ಬಿಡ್ತಾ ಇದ್ದಾರೆ ರಾಕ್ಷಸರುಗಳು ಉಟ್ಕೊಂಡು. ಏನು ಮಾಡೋದು? ರಾಕ್ಷಸರು ಇದ್ದದ್ದೇ ಎಲ್ಲ ಕಾಲಕ್ಕೂ. ದೇವತೆಗಳಿಗೂ ರಾಕ್ಷಸರಿಗೂ ಯುದ್ಧ ಆಗ್ತಾ ಇತ್ತು. ದೇವತೆಗಳು ಸಾಕು ಬೇಕಾದಷ್ಟು ರಾಕ್ಷಸರನ್ನು ಕೊಲ್ತಾ ಇದ್ದರು, ಅವರೂ ಕೊಲ್ತಾ ಇದ್ದರು. ಹೀಗೆ ಬೇಕಾದಷ್ಟು ಕೊಲೆಗಳು ಆಗಿ ಅವರ ಸಂಖ್ಯೆ, ದೇವತೆಗಳ ಸಂಖ್ಯೆಯಾಗಲಿ ರಾಕ್ಷಸರ ಸಂಖ್ಯೆಯಾಗಲಿ ಕ್ಷೀಣಿಸ್ತಾ ಇತ್ತು. ಸರಿ, ಬೃಹಸ್ಪತಿಗಳು ದೇವತೆಗಳ ಗುರುಗಳು. ದೇವತೆಗಳಿಗೂ ಒಬ್ಬ ಗುರುಗಳು, ರಾಕ್ಷಸರಿಗೂ ಒಬ್ಬ ಗುರುಗಳು. ಇಬ್ಬರೂ ಗುರುಗಳನ್ನು ಮಾಡಿಕೊಂಡೇ ಇದ್ದರು. ಆಯಿತು. ಈ ಹಿನ್ನೆಲೆಯಲ್ಲಿ ಈಗ ರಾಕ್ಷಸರ ಸಂತತಿ ಕ್ಷೀಣವಾದ್ರೂ ಅವರ ಗುರುಗಳು ಸಂಜೀವಿನಿ ವಿದ್ಯೆ, ಶುಕ್ರಾಚಾರ್ಯರು ಅಂತ ಅವರ ಹೆಸರು. ರಾಕ್ಷಸರ ಗುರುಗಳ ಹೆಸರು ಶುಕ್ರಾಚಾರ್ಯ, ದೇವತೆಗಳ ಗುರುಗಳ ಹೆಸರು ಬೃಹಸ್ಪತಿ.
ರಾಕ್ಷಸರು ರಣರಂಗದಲ್ಲಿ ಸತ್ತೋದ್ರೂ ಶುಕ್ರಾಚಾರ್ಯರು ಸಂಜೀವಿನಿ ಎನ್ನುವಂತಹ ಮಂತ್ರವನ್ನು ಪಠನೆ ಮಾಡಿಬಿಟ್ರೆ ಸಾಕು, ಅವರೆಲ್ಲ ಎದ್ಬಿಡೋರು ರಾಕ್ಷಸರು. ಇವರು ಯುದ್ಧದಲ್ಲಿ ಕಡ್ದು ಹಾಕೋದು ಅವರನ್ನು, ಮತ್ತೆ ಪುನಃ ಶುಕ್ರಾಚಾರ್ಯರು ಸಂಜೀವಿನಿ ವಿದ್ಯೆಯ ಬಲದಿಂದ, ಮಂತ್ರ ಬಲದಿಂದ ಅವರನ್ನೆಲ್ಲ ಎಚ್ಚರಿಸೋದು. ದೇವತೆಗಳ ಸಂಖ್ಯೆ ಕ್ಷೀಣ ಆಗೋದು, ರಾಕ್ಷಸರ ಸಂಖ್ಯೆ ಹೆಚ್ಚಾಗೋದು. ಹೀಗೆ ಶುರುವಾಗಿ ಹೋಗ್ಬಿಡ್ತು. ಈಗಲೂ ಆಗ್ತಾ ಇದೆ. ದೇವತೆಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ರಾಕ್ಷಸರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆಗ ಎಲ್ಲ ಏನು ಮಾಡಿದರು, ದೇವತೆಗಳೆಲ್ಲ ಹೋಗ್ಬಿಟ್ಟು ಬೃಹಸ್ಪತಿಗಳು ಅವ್ರ ಹತ್ರ ಬೇಡ್ಕೊಂಡ್ರು, ಹೀಗೆಲ್ಲ ಆಗ್ಬಿಡ್ತಾ ಇದೆ, ಏನು ಮಾಡೋದು, ನಮಗೆ ದಿಕ್ಕೇ ಕಾಣ್ತಾ ಇಲ್ವಲ್ಲ, ಏನು ಮಾಡೋದು. ಸರಿ, ಆ ಬೃಹಸ್ಪತಿಗಳು ಹೇಳಿದರು, ನಮ್ಮ ಮಗ ಇದ್ದಾನೆ, ಕಚ ಅಂತ ಇದ್ದಾನೆ, ಅವನು ನೀವು ಹೋಗಿ ಕೇಳಿ, ಶುಕ್ರಾಚಾರ್ಯರ ಹತ್ರ ಹೋಗ್ಬಿಟ್ಟು ಅವರ ಶಿಷ್ಯವೃತ್ತಿಯನ್ನು ಮಾಡಿಕೊಂಡು ಆ ವಿದ್ಯೆಯನ್ನು ಕಲ್ತ್ಕೊಂಡು ಬರೋದಾದರೆ ಕಲ್ತ್ಕೊಂಡು ಬರಲಿ ಅಂತ ಹೇಳಿದರು. ಸರಿ, ಕಚನ ಹತ್ರಕ್ಕೆ ಹೋದರು ದೇವತೆಗಳು. ನಿಮ್ಮ ತಂದೆ ಆಜ್ಞೆ ಪ್ರಕಾರ ನಾವು ಬಂದಿದ್ದೀವಿ, ನೀವು ಶುಕ್ರಾಚಾರ್ಯರ ಹತ್ರ ಹೋಗ್ಬಿಟ್ಟು ಅವರಿಂದ ಅವ್ರ ಸೇವೆ ಮಾಡಿಕೊಂಡು ಅವ್ರ ಶಿಷ್ಯರಾಗಿ ಅವರಿಂದ ಸಂಜೀವಿನಿ ವಿದ್ಯೆನ ಕಲ್ತ್ಕೊಂಬರೋಕ್ಕೇನಾದ್ರು ಸಾಧ್ಯ ಇದೆಯಾ, ತಾವು ಮಾಡಿಕೊಡ್ಬೇಕು ಅಂತ ಬೇಡ್ಕೊಂಡ್ರು. ಆಯಿತು, ನಿಮಗೆಲ್ಲ ಉಪಕಾರ ಆಗೋದಾದರೆ ನಮ್ಮ ತಂದೆನೂ ಆಜ್ಞೆ ಮಾಡಿರೋದ್ರಿಂದ ನಾನು ಹೇಗೋ ಅವರನ್ನು ಒಲಿಸ್ಕೊಂಡು ಕಲ್ತ್ಕೊಂಡು ಬರ್ತೀನಿ ಅಂತ ಕಚ, ಹೆಸರೇ ಕಚ, ಕಚ. ಕಚ ಸಿದ್ಧನಾದ. ಶತ್ರುಗಳ ನಡುವೆ, ರಾಕ್ಷಸರ ನಡುವೆ ಹೋಗಬೇಕು, ರಾಕ್ಷಸರ ಗುರುವನ್ನು ಒಲಿಸ್ಕೋಬೇಕು, ಸಂಜೀವಿನಿ ವಿದ್ಯೆನ ಹೇಳ್ಕೊಡಿ ಅಂತ ಮೊದಲಿಗೆ ಹೋದರೆ ಒಟ್ಟು ಬಿಡ್ತಾರೆ, ಹೋಗಪ್ಪ ಹೋಗು, ಅದು ಹೇಳ್ಕೊಡೋ ವಿದ್ಯೆ ಅಲ್ಲ ನಿಮಗೆಲ್ಲ ಅಂದ್ಬಿಡ್ತಾರೆ. ಹೇಗಾರು ಉಪಾಯದಲ್ಲಿ ಕಲ್ತ್ಕೊಂಬರಬೇಕು ಅಂತ ಕಚ ನಿರ್ಣಯ ಮಾಡಿಕೊಂಡ. ಹೋದ, ಶುಕ್ರಾಚಾರ್ಯರ ಹತ್ರಕ್ಕೆ ಹೋದ. ಸದ್ಗುರುವೇ ಅಂತ ಅಡ್ಬಿದ್ದ ಕಚ. ಎದ್ದು ನಿಂತ್ಕೊಂಡ, ಗುರುವೇ ತಮ್ಮಿಂದ ನಾನು ವಿದ್ಯೆಯನ್ನು ಕಲಿಬೇಕು, ನಿಮಗೆ ಶಿಷ್ಯನಾಗಬೇಕು ಅಂತ ಬಂದಿದ್ದೀನಿ, ತಾವು ದಯಮಾಡಿ ನನ್ನನ್ನು ತಮ್ಮ ಶಿಷ್ಯನನ್ನಾಗಿ ಸ್ವೀಕಾರ ಮಾಡಬೇಕು ಮಹಾಗುರುವೇ ಅಂತ ಬೇಡ್ಕೊಂಡ್ರು. ಈ ವಿದ್ಯೆಯ ಹಿನ್ನೆಲೆಯಲ್ಲಿ ಏನಪ್ಪ ಅಂದರೆ, ಯಾರಾದರೂ ಹೀಗೆ ವಿದ್ಯೆಯನ್ನು ಬೇಡಿ ಬಂದರೆ ನಮ್ಮ ಶತ್ರುವಿನ ಮಗನಾಗಿದ್ದರೂ ಶತ್ರುವೇ ಆಗಿದ್ರೂ ಬೋಧನೆ ಮಾಡಬೇಕು ಅಂತ ನಮ್ಮ ಸ್ಮೃತಿ ಗ್ರಂಥಗಳು ಹೇಳಿವೆ. ಈಗ ಶತ್ರುಗಳ ಮಗ ಇವನು. ಇವಾಗ ಶುಕ್ರಾಚಾರ್ಯರು ಬೃಹಸ್ಪತಿಗಳು ಶತ್ರುಗಳು ಅಂತ ಅಲ್ಲದೆ ಇದ್ರೂ ಬೇರೆ ಬೇರೆ ಗುಂಪಿನ ಜನಕ್ಕೆ ಗುರುಗಳು. ಹೀಗಾಗಿ ವಿರೋಧ ಪಕ್ಷ ಅಂತಲೇ ಹೇಳ್ಬೋದು ನಾವು. ಆಯ್ತಪ್ಪ, ನೀನು ಶಿಷ್ಯ, ನಾನು ಗುರು, ನನ್ನ ಆಶ್ರಮದಲ್ಲಿ ನೀನು ಇರಬಹುದಪ್ಪ, ವಿದ್ಯೆ ಕಲಿಬಹುದು ಅಂತ ಅಪ್ಪಣೆ ಕೊಟ್ಬಿಟ್ರು. ಹಾಂ, ನನ್ನ ಅರ್ಧ ಕೆಲಸ ಆಯಿತು ಈಗ ಅಂದ್ಕೊಂಡ ಕಚ. ಆ ಶುಕ್ರಾಚಾರ್ಯರಿಗೆ ನಡೀತಾ ಇದೆ, ಕಲಿತಾ ಇದ್ದಾನೆ, ಬೇರೆ ಬೇರೆ ವಿದ್ಯೆನ ಹೇಳ್ಕೊಡ್ತಾ ಇದ್ದಾರೆ, ಕಲಿತಾ ಇದ್ದಾನೆ ಕಚ. ಶುಕ್ರಾಚಾರ್ಯರಿಗೆ ದೇವಯಾನಿ ಅನ್ನುವಂತಹ ಒಬ್ಬ ಮಗಳು, ಒಬ್ಬಳೇ ಮಗಳು, ಒಂದೇ ಸಂತಾನ ಅವರಿಗೆ. ಅವಳ ಹೆಸರು ದೇವಯಾನಿ ಅಂತ. ಭಾಳ ಸುಂದರವಾದ ಹುಡುಗಿ, ಯೋಗ್ಯಳಾದ ಹುಡುಗಿ. ಕಚನು ಏನು ಸಾಮಾನ್ಯನಲ್ಲ, ತೇಜಸ್ವಿಯಾದಂತಹ ಬ್ರಹ್ಮಚಾರಿ, ಬೃಹಸ್ಪತಿಗಳ ಮಗ. ಹೇಳಬೇಕೆ, ದೇವಯಾನಿಗೆ ಕಚನಲ್ಲಿ ಅನುರಾಗ ಉಂಟಾಯಿತು. ಆದರೆ ಕಚನಿಗೆ ಅವಳಲ್ಲಿ ಅನುರಾಗ ಉಂಟಾಗಲಿಲ್ಲ, ಭಕ್ತಿ ಉಂಟಾಯಿತು. ನಮ್ಮ ಗುರುಪುತ್ರಿ ಅಲ್ವಾ ಇವಳು ಅನ್ನುವ ಭಾವ. ದೇವಯಾನಿಯನ್ನು ಕಂಡಾಗಲೆಲ್ಲ ಮನಸ್ಸಲ್ಲೇ ನಮಸ್ಕರಿಸ್ತಾ ಇದ್ದ. ಆಹಾ, ನಮ್ಮ ಗುರುಪುತ್ರಿ ಅಲ್ವೇ, ನನಗೆ ಇವಳು ಪೂಜ್ಯಳಲ್ವೇ ಅನ್ನೋ ಭಾವನೆಯಲ್ಲಿದ್ದ. ಆಯಿತು, ಗುರುಕುಲದ ಗೋವುಗಳನ್ನು ಕಾಯಬೇಕು, ಗುರು ಸೇವೆ ಮಾಡಬೇಕಲ್ಲ. ಅಪ್ಪ ಕಚ, ಈ ಗೋಶಾಲೆಯ ಗೋವುಗಳನ್ನು ಅಟ್ಕೊಂಡು ಹೋಗಬೇಕಪ್ಪ ಅರಣ್ಯಕ್ಕೆ, ಸಾಯಂಕಾಲದವರೆಗೂ ಮೇಯಿಸ್ಕೊಂಡು ಬರಬೇಕಪ್ಪ. ಆಯಿತು ಗುರುವೇ, ಏನು ಹೇಳಿದ್ರು ಚಾಚು ತಪ್ಪದೆ ಗುರು ಸೇವೆಯಲ್ಲಿ ತತ್ಪರನಾಗ್ಬಿಟ್ಟ ಕಚ. ಹೀಗೆ ಕಾಡಿಗೆ ಹೋಗಿದ್ದಾನೆ ದನಗಳನ್ನು ನಟ್ಕೊಂಡು. ರಾಕ್ಷಸರಿಗೆ ಈ ವಿಷಯ ಗೊತ್ತಾಗೋಯ್ತು. ಏನು ವಿಷಯ ಗೊತ್ತಾಗೋಯ್ತು? ಬೃಹಸ್ಪತಿಗಳ ಮಗ ನಮ್ಮ ಗುರುಗಳಿಂದ ಏನೋ ವಿದ್ಯೆ ಕಲಿಯೋಕೆ ಬಂದಿದ್ದಾನೆ,
ಎಲ್ಲಾದರೂ ನಮ್ಮ ಗುರುಗಳು ಸಂಜೀವಿನಿ ವಿದ್ಯೆ ಹೇಳ್ಕೊಟ್ಬಿಟ್ರೆ ಏನು ಗತಿ, ಇವನನ್ನು ಮುಗಿಸ್ಬಿಡ್ಬೇಕು ಅಂತ ಲೆಕ್ಕ ಹಾಕಿದ್ರು ರಾಕ್ಷಸರು. ಗೋವುಗಳನ್ನು ಅಟ್ಕೊಂಡು ಹೋಗಿದ್ದ ಹೊತ್ತಲ್ಲಿ ಹಿಡ್ದದ್ದೆಯೇ ಕಡಿದು ಚೂರು ಮಾಡಿ ತೋಳಕ್ಕೆ ತಿನ್ನಿಸ್ಬಿಟ್ರು. ಒಂದು ತೋಳ ಎಲ್ಲನೂ ತಿಂದು ಹಾಕ್ಬಿಡ್ತು. ತೋಳ ಎಷ್ಟು ಕೊಟ್ಟರು ಅದರ ಹೊಟ್ಟೆ ಭಾರಿ. ವೃಕೋದರ, ವೃಕ ಅಂದರೆ ತೋಳದ್ದು ದೊಡ್ಡ ಹೊಟ್ಟೆ, ಪೂರ್ತಿ ತಿಂದು ಹಾಕ್ಬಿಡ್ತು. ಸರಿ ಆಯಿತು, ಇಲ್ಲಿಗೆ ಇವನ ಕಥೆ ಮುಗೀತು ಅಂದ್ಕೊಂಡ್ರು ರಾಕ್ಷಸರು. ಆಯಿತು, ಸಾಯಂಕಾಲ ಆಯಿತು. ಎಂದಿನಂತೆ ಗೋವುಗಳನ್ನು ಅಟ್ಕೊಂಡು ಬರಬೇಕು. ಕಚ ಬರಲಿಲ್ಲ. ಅರ್ಧ ಗಂಟೆ ಆಯಿತು, 1 ಗಂಟೆನೇ ಮೀರ್ತು, 1.5 ಗಂಟೆನೇ ಮೀರ್ತು, 2 ಗಂಟೆನೇ ಆಯಿತು. ಎಲ್ಲಪ್ಪ ಬರಲಿಲ್ವಲ್ಲ ಕಚ ಅಂತ ದೇವಯಾನಿಗೆ ದುಃಖ ಆಗೋಯ್ತು. ಆಹಾ, ಎಂತಹ ಯುವಕ ಅವನೆಲ್ಲಾದ್ರೂ ಕಾಡಿಗೆ ಹೋಗಿದ್ದಾಗ ಹುಲಿ, ಕರಡಿ, ಸಿಂಹ ಯಾವುದಾದ್ರೂ ತಿಂದು ಹಾಕ್ಬಿಟ್ಟಿದ್ರೆ ಏನು ಗತಿಯಪ್ಪ, ಏನಾಗಿದೆಯೋ ಕಾಣಲ್ಲ. ತಂದೆ ಹತ್ರ ಬಂದು ಬೇಡ್ಕೊಂಡ್ಳು, ಅಪ್ಪ ಕಚ ಇನ್ನೂ ಬಂದಿಲ್ಲ ಅಪ್ಪ. ಗೋವುಗಳು ಬಂದಿವಿ ಏನಮ್ಮ? ಇಲ್ಲ ಅಪ್ಪ, ಗೋವುಗಳು ಬಂದಿಲ್ಲ, ಕಚನೂ ಬಂದಿಲ್ಲ. ಸರಿ, ಬೇಗ ಬರೋ ಹಾಗೆ ಮಾಡಿ ಅಪ್ಪ ಬೇಡ್ಕೊಂಡ್ಳು ದೇವಯಾನಿ. ದೇವಯಾನಿ ಅಂದರೆ ಪಂಚಪ್ರಾಣ ಶುಕ್ರಾಚಾರ್ಯರಿಗೆ. ಸರಿ ಆಗ್ಲಮ್ಮ. ಸಂಜೀವಿನಿ ಮಂತ್ರವನ್ನು ಪಠನೆ ಮಾಡಿದರು. ಹೇಳಿದರು, ಅಪ್ಪ ಕಚ ಎಲ್ಲಿದ್ರು ನೀನು ಬಾ ಅಂದರು. ತೋಳನ ಶರೀರಕ್ಕೆ ಸೇರಿಕೊಂಡಿದ್ದಲ್ಲ ಮಾಂಸ ಎಲ್ಲ ಅಲ್ಲೇ ಮನುಷ್ಯ ರೂಪವನ್ನು ತಾಳ್ಕೊಂಡ್ಬಿಡ್ತು. ಸತ್ತವರನ್ನು ಎಬ್ಬಿಸುವಂತಹ ಮಂತ್ರವಲ್ವೇ ಅದು? ತೋಳನ ಹೊಟ್ಟೆಯಲ್ಲಿರುವಾಗಲೇ ಅಲ್ಲೇ ಶರೀರ ಬಂದ್ಬಿಡ್ತು. ಎಲ್ಲಿದ್ದರೂ ಬಾ ಅಂದಿದ್ರಲ್ಲ ಗುರು ಆಜ್ಞೆ. ಬಂದ ಗುರುಗಳಿಂದ ತೋಳನ ಹೊಟ್ಟೆಯನ್ನು ಸೀಳ್ಕೊಂಡು ಹೊರಗೆ ಬಂದ. ಆಯಿತು, ಯಥಾ ಪ್ರಕಾರ ಗುರುಕುಲಕ್ಕೆ ಬಂದು ಸೇರಿಕೊಂಡ. ಗೋವುಗಳನ್ನು ಗೋಶಾಲೆಗೆ ಅಟ್ಟಿದ. ನೋಡಿದ್ಲು ದೇವಯಾನಿ, ಸದ್ಯ ಗೆದ್ದೆ ನಾನು, ಕಚ ಬಂದ ಅಂದ್ಕೊಂಡ್ಳು. ಹೀಗೆ ದಿನಗಳು ನಡೀತಾ ಇವೆ. ರಾಕ್ಷಸರು ನೋಡಿದ್ರು, ಆಹಾ ಏನು ಮಾಡೋದೀಗ, ಕೊಲ್ಲೋಕ್ಕಾಗಲಿಲ್ವಲ್ಲ ಇವನನ್ನು. ಇನ್ನೊಂದು ಸಾರಿ ಹಿಡ್ಕೊಂಡ್ರು. ಅವನನ್ನು ದೊಡ್ಡ ಅಗ್ನಿಗೆ ಹಾಕಿ ಧಗಧಗ ಅನ್ನೋ ಉರಿಯೋ ಬೆಂಕಿಗೆ ಹಾಕಿ ಸುಟ್ಟು ಬೂದಿ ಮಾಡಾಕ್ಬಿಟ್ರು. ಇನ್ನು ಹೇಗೆ ನೀನು ಬರ್ತೀನಿ ನೋಡ್ಕೋತೀವಿ ನಾವು ಅಂದ್ಕೊಂಡ್ರು ರಾಕ್ಷಸರು. ಪುನಃ ಅದೇ ಕಥೆ. ಹೋಗಿದ್ದಾನೆ ಅರಣ್ಯಕ್ಕೆ, ಬರಲಿಲ್ಲ. ಸಾಯಂಕಾಲ ಆಗೋಯ್ತು, ಕತ್ಲಾಗ್ತಾ ಇದೆ. ದೇವಯಾನಿ ತಂದೆ ಹತ್ತಕ್ಕೆ ಬಂದ್ಲು. ತಂದೆ, ಇದನ್ನೆಲ್ಲ ಇಷ್ಟೆಲ್ಲ ಆಗಿದೆಯಲ್ಲ, ಸುಟ್ಟು ಬೂದಿ ಮಾಡಿದಾರಲ್ಲ, ರಾಕ್ಷಸರು ಏನು ಮಾಡಿದ್ರು, ಆ ಬೂದಿನ ತಗೊಂಡ್ರು. ಇಡೀ ಬೂದಿ, ಒಂದು ಹಿಡಿ ಬೂದಿ ಆಗೋಗ್ತೀವಿ ನಾವು. ಎಷ್ಟೇನು ಬೂದಿ, ಮೂಟೆಗಟ್ಟಲೆ ಬೂದಿ ಆಗೋಲ್ಲ ಈ ಶರೀರ. ಆ ಬೂದಿ ತಗೊಂಡ್ರು. ಅದನ್ನು ಸೋಮರಸಕ್ಕೆ ಬೆರೆಸಿದ್ರು ರಾಕ್ಷಸರು. ಅದನ್ನು ತಗೊಂಡು ಬಂದರು. ಮದ್ಯ ಅಂತಲೇ ಹೇಳ್ತಾರೆ, ಅದು ಯಾಕೆ ಹೇಳಬೇಕು ಅಂತ ಸೋಮರಸ ಅಂದೆ ನಾನು. ಅದಕ್ಕೆ ಬೆರೆಸಿದ್ರು, ತಂದರು, ಗುರು ಕೊಟ್ಟರು. ಮಾಮೂಲಾಗಿ ಕೊಡ್ತಾಯಿದ್ರು. ಇವತ್ತು ಬೂದಿ ಮಿಶ್ರಣ ಗೊತ್ತಾಗ್ದಾಗೆ ಬೆರೆಸಿದ್ದಾರೆ. ಶುಕ್ರಾಚಾರ್ಯರು ಪೂರ್ತಿ ಕೊಡಿದ್ಬಿಟ್ರು. ಈಗ ಕಚ ಬೂದಿ ರೂಪದಲ್ಲಿ ಇವರು ಹೊಟ್ಟೆಗೆ ಸೇರ್ಕೊಂಡು ಬಿಟ್ಟಿದ್ದಾನೆ. ಏನು ಮಾಡೋದಪ್ಪ? ಆಯಿತು, ದೇವಯಾನಿ ಬಂದ್ಲು. ತಂದೆ, ಇನ್ನೂ ಕಚ ಬಂದಿಲ್ಲ. ಗೋಗಳು ಬಂದ್ವೇನಮ್ಮ? ಇಲ್ಲ, ಗೋಗಳು ಬಂದಿಲ್ಲ. ಸರಿಯೇ, ಆಯಿತು. ಸಂಜೀವಿನಿ, ಅಮೃತ ಸಂಜೀವಿನಿ ಮಂತ್ರವನ್ನು ಪಠನ ಮಾಡಿದರು. ಆಮೇಲೆ ಹೇಳಿದ್ರು, ಕಚ ನೀನು ಎಲ್ಲಿದ್ರು ಬಾರಪ್ಪ ಅಂದರು. ಒಳಗಡೆ ರೂಪ ಬಂತು. ಆಗಲೇ ನಿಮ್ಮ ಹೊಟ್ಟೆ ಒಳಗಿದ್ದೀನಿ ಗುರುಗಳೇ ಅಂದ. ಹಾ, ಹೊಟ್ಟೆ ಸೀಳ್ಕೊಂಡು ಬರಬೇಕೀಗ. ಸತ್ತೋಗ್ತಾರೆ ಗುರುಗಳು. ಈಗ ಸಂಜೀವಿನಿ ಮಂತ್ರವನ್ನು ಬೋಧನೆ ಮಾಡುವ
ಅನಿವಾರ್ಯವಾದ ಸಂದರ್ಭ ಬಂದ್ಬಿಡ್ತು. ಆಯ್ತಪ್ಪ, ನಾನೀಗ ಸಂಜೀವಿನಿ ಮಂತ್ರವನ್ನು ನಿನಗೆ ಬೋಧನೆ ಮಾಡ್ತೀನಿ, ಎಚ್ಚರವಾಗಿ ಅದನ್ನು ಪುನಶ್ಚರಣ ಮಾಡಬೇಕು ನೀನು 3 ಸಾರಿ. ಆಮೇಲೆ ನನ್ನ ಹೊಟ್ಟೆ ಹೊಡ್ಕೊಂಬ. ಬಂದಮೇಲೆ ಆ ಮಂತ್ರವನ್ನು ನೀನು ಮಂದಟ್ಟು ಮಾಡ್ಕೊಂಡಿರ್ತೀಯಲ್ಲ, ಅದನ್ನು ನಾನು ಸತ್ತೋಗಿರ್ತೀನಲ್ಲ, ನನ್ನ ಮುಂದೆ ನೀನು ಅದನ್ನು ಪುನಶ್ಚರಣ ಮಾಡಿ ಗುರುಗಳೇ ಮೇಲೇಳಿ ಅಂತ ಹೇಳಬೇಕಪ್ಪ. ಹಾಂ, ಆಗಲಿ ಗುರುವೇ. ಬಹಳ ಜವಾಬ್ದಾರಿಯಾದ ಕೆಲಸ ಇದು. ಮಂತ್ರವನ್ನು ಪಡ್ಕೊಳ್ಳೋದು ಮುಖ್ಯ ಅಲ್ಲ, ಈಗ ಸತ್ತು ಹೋಗುವ ಗುರುವನ್ನು ಎಬ್ಬಿಸಬೇಕಾಗಿದೆ. ಬಹಳ ಜವಾಬ್ದಾರಿ. ಬಹಳ ಏಕಾಗ್ರ ಮನಸ್ಕರಾಗಿ ಎಲ್ಲ ದೇವತೆಗಳಿಗೂ ಕೈ ಮುಗಿದ, ಗುರುಗಳಿಗೆ ಕೈ ಮುಗಿದ, ತಂದೆ ತಾಯಿಗಳಿಗೆ ಕೈ ಮುಗಿದ, ಅಷ್ಟದಿಕ್ಪಾಲಕರಿಗೆ ಕೈ ಮುಗಿದ, ಏನು ಮಂತ್ರವನ್ನು ನನ್ನ ಗುರು ಬೋಧನೆ ಮಾಡ್ತಾರೋ ಅದು ನನ್ನ ಚಿತ್ತದಲ್ಲಿ ಶಾಶ್ವತವಾಗಿ ನಿಲ್ಲುವ ಹಾಗೆ ಮಾಡಿ ದೇವತೆಗಳೇ ಅಂತ ಎಲ್ಲರನ್ನೂ ಬೇಡ್ಕೊಂಡ. ಹಾಗೆ ಬೇಡ್ಕೊಂಡ್ಮೇಲೆ ಹೇಳಿದರು, ಪದ್ಮಾಸನ ಹಾಕಿ ಕೂತ್ಕೊಳ್ಳಪ್ಪ ಅಂದರು. ಹೊಟ್ಟೆ ಒಳಗಡೆ ಪದ್ಮಾಸನ ಹಾಕ್ಕೊಂಡು ಕೂತ್ಕೊಂಡ. ಓಂಕಾರವನ್ನು 3 ಸಾರಿ ಉಚ್ಚಾರ ಮಾಡಪ್ಪ ಅಂತ ಹೇಳಿದರು ಗುರುಗಳು. 3 ಸಾರಿ ಓಂಕಾರವನ್ನು ಉಚ್ಚಾರ ಮಾಡ್ದ. ನೋಡಪ್ಪ, ಮಂತ್ರವನ್ನು ಹೇಳ್ತೀನಿ, ಒಂದೊಂದೇ ಪಾದ, 4 ಪಾದಗಳು. ಒಂದೊಂದೇ ಪಾದವನ್ನು ಪುನರಾವರ್ತನೆ ಮಾಡಬೇಕು. ಆಮೇಲೆ 4 ಪಾದಗಳನ್ನು ಒಟ್ಟಿಗೆ 3 ಬಾರಿ ಹೇಳಬೇಕಪ್ಪ. ಆಗಲಿ ಗುರುಗಳೇ. ಅದರಂತೆ ನಡೀತು. ಮಂತ್ರ ಪಠಣ ಆಗೋಯ್ತು, ಮಂತ್ರ ಬೋಧನೆ ಆಗೋಯ್ತು. ಅವನು ನೋಡಿಕೊಂಡ, ಹಾ ಮಂದಟ್ಟಾಗಿದೆ, ನಾನು ಹೇಳಬಲ್ಲೆ ಈ ಮಂತ್ರವನ್ನೀಗ ಅಂದ. ಗುರುಗಳೇ, ನಾನೀಗ ನಿಮ್ಮ ಹೊಟ್ಟೆಯನ್ನು ಭೇದಿಸ್ಕೊಂಡು ಹೊರಗೆ ಬರಲಾ ಅಂತ ಕೇಳ್ದ. ಮಂತ್ರ ಮಂದಟ್ಟಾಯ್ತೇನಪ್ಪ? ಆ ಗುರುಗಳೇ, ಆಯಿತು, ಆಗ್ಲಪ್ಪ, ಹಾಗೆ ಮಾಡು ಅಂದರು. ಹೊಟ್ಟೆಯನ್ನು ಸೀಳಿಕೊಂಡು ಕಚ ಹೊರಗೆ ಬಂದ ತಕ್ಷಣವೇ ಗುರುಗಳು ಸತ್ತು ನೆಲಕ್ಕೆ ಬಿದ್ದು ಹೋದರು. ಶಾಂತಚಿತ್ತನ ಕೂತ್ಕೊಂಡ. 3 ಸಾರಿ ಓಂಕಾರ ಮಂತ್ರವನ್ನು ಜಪ ಮಾಡ್ದ. ತರುವಾಯದಲ್ಲಿ ಏನು ಹೇಳಿಕೊಟ್ಟಿದ್ರು ಸಂಜೀವಿನಿ ಮಂತ್ರ, ಆ ಮಂತ್ರವನ್ನು ಪಠನ ಮಾಡ್ದ. ಗುರುಗಳು ಎದ್ದು ಕೂತ್ಕೊಂಡ್ಬಿಟ್ರು. ಎದ್ದು ಕೂತ್ಕೊಂಡ್ರು. ಮೇಲೆ ಹೇಳಪ್ಪ ಅಂದರು. ಶಿಷ್ಯನನ್ನು ತಬ್ಬಿಕೊಂಡ್ರು. ಅಪ್ಪ, ಈ ವಿದ್ಯೆಯನ್ನು ಕಲಿಯುವುದಕ್ಕೆ ಎಲ್ಲರೂ ಯೋಗ್ಯರಾಗೋದಿಲ್ಲ, ಆದರೆ ನಿನ್ನ ಪರಿಶ್ರಮ ಇದೆಯಲ್ಲ, ನಿನ್ನ ವಿನಯ ಸೌಜನ್ಯ ಇದೆಯಲ್ಲ, ಇದು ಬಹಳ ದೊಡ್ಡದಪ್ಪ. ವಿನಯ ಸೌಜನ್ಯವಂತ ಜಗತ್ತನ್ನೇ ಗೆಲ್ತಾನೆ ಅಂತ ಒಂದು ಮಾತಿದೆ. ಜಗತ್ತನ್ನು ಗೆಲ್ಲುವವರು ಯಾರು? ಶಂಕರಾಚಾರ್ಯರ ಕೇಳ್ತಾರೆ ಪ್ರಶ್ನೋತ್ತರ ರತ್ನಮಾಲಿಕೆಯಲ್ಲಿ. ಜಗತ್ತನ್ನು ಗೆಲ್ಲುವವನು ಯಾರು ಅಂತ ಪ್ರಶ್ನೆ. ಯಾರು ವಿನಯವಂತನೋ ಅವನು ಜಗತ್ತನ್ನೇ ಗೆಲ್ಲುತ್ತಾನೆ ಅಂತ ಶಂಕರಾಚಾರ್ಯರು ಉತ್ತರ ಕೊಟ್ಟಿದ್ದಾರೆ. ಪ್ರಶ್ನೋತ್ತರ ರತ್ನಮಾಲಿಕಾ ಅಂತ ಒಂದು ಗ್ರಂಥ, ಒಂದು ಪ್ರಕರಣ ಗ್ರಂಥ, ಅದು ಶಂಕರಾಚಾರ್ಯರದ್ದು. ಅದರಲ್ಲಿ ವಿನಯವಂತನಾದವನು ಜಗತ್ತನ್ನೇ ಗೆಲ್ಲುತ್ತಾನೆ. ನೀನು ಈಗ ನನ್ನಿಂದ ಈ ಸಂಜೀವಿನಿ ವಿದ್ಯೆಯನ್ನು ಕಲ್ತ್ಕೊಂಡಿದ್ದೀಯೇ, ನಿನಗೆ ಶ್ರೇಯಸ್ಸಾಗಲಿ ಅಂದರು. ಸದ್ಯ ಮರ್ತೋಗಲಿ ಅಂತೇನಾದ್ರು ಶಾಪ ಕೊಟ್ಟಿದ್ರೆ ಏನೂ ಮಾಡೋಕ್ಕಾಗ್ತಿರಲಿಲ್ಲ. ಏನು ಮಂತ್ರ ಹೇಳಿಕೊಟ್ಟಿದ್ದೀನೋ ಅದೆಲ್ಲ ಮರ್ತೋಗಲಿ ಎಂದಿದ್ದರೆ ಮರ್ತೋಗ್ಬಿಡ್ತಾ ಇತ್ತು. ಹಾಗೆ ಹೇಳಲಿಲ್ಲ. ಅವನ ವಿನಯ ಸೌಜನ್ಯಕ್ಕೆ ಬೆರಗಾಗಿ ಸದ್ಗುರುಗಳು ನಿನಗೆ ಮಂಗಳವಾಗಲಪ್ಪ ಅಂತ ಆಶೀರ್ವಾದ ಮಾಡಿ ಕಳಿಸ್ಕೊಟ್ರು. ಹೊರಟ. ಆಗ ದೇವಯಾನಿ ಬಂದಳು. ನೋಡು, ನಾನು ನಿನ್ನನ್ನು ಪ್ರೀತಿಸಿದ್ದೀನಿ, ನನ್ನನ್ನು ಮದುವೆ ಮಾಡ್ಕೋಬೇಕು ನೀನು ಅಂತ ಕೇಳಿದ್ಲು ದೇವಯಾನಿ. ಕಚ ಹೇಳ್ದ, ಇಲ್ಲ, ನಾನು ಗುರುಪುತ್ರಿ ಅನ್ನೋ ಭಾವದಲ್ಲಿ, ನನ್ನ ಸೋದರಿ ಅನ್ನೋ ಭಾವದಲ್ಲಿ ನಾನು ನಿನ್ನನ್ನು ನಡೆಸ್ಕೊಂಡಿದ್ದೀನಿ. ಯಾವ ಕಾರಣಕ್ಕೂ ನಾನು ನಿನ್ನನ್ನು ವಿವಾಹ ಆಗೋದಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟ. ಅವಳೇನೋ ಶಾಪ ಕೊಟ್ಟಳು, ಇವನೇನೋ ಶಾಪ ಕೊಟ್ಟ, ಏನಾರು ಇರಲಿ, ಹೊರಟು ಬಂದುಬಿಟ್ಟ ಅಲ್ಲಿಂದ ಕಚ. ಇಷ್ಟು ಕಥೆಯನ್ನು ಮಾತ್ರ ಹೇಳ್ತಾರೆ ಸದ್ಗುರುಗಳು. ಹೇಳಿದ್ಮೇಲೆ ಹೇಳ್ತಾರೆ, ವಿದ್ಯೆ ಅನ್ನೋದನ್ನು ಕಲಿಬೇಕಾರೆ ವಿನಯ ಸೌಜನ್ಯ ಪರಿಶ್ರಮ, ಅದಕ್ಕೆ ಬೇಕಾದಂತಹ ಕೌಶಲ್ಯ ಇವೆಲ್ಲವನ್ನು ಮೈಗೂಡಿಸ್ಕೊಂಡಿದ್ರೆ ವೇದಾಂತ ವಿದ್ಯೆ ಅಧ್ಯಾತ್ಮ ವಿದ್ಯೆ ಎನ್ನುವುದೇನು ಕಠಿಣವಾದದ್ದಲ್ಲ. ಶ್ರದ್ಧೆ, ವಿಶ್ವಾಸ, ಪ್ರೀತಿ, ಗುರುಭಕ್ತಿ ಇವುಗಳಿದ್ದರೆ
ಯಾರು ಬೇಕಾದರೂ ಎಂತಹ ವಿದ್ಯೆಯನ್ನಾದರೂ ಕಲಿಬಹುದಪ್ಪ ಅಂತ ಸದ್ಗುರುಗಳು ಆ ಕಥೆಯ ಕೊನೆಗೆ ಬೋಧನೆ ಮಾಡ್ತಾರೆ. ಮಾತೆಯರೇ, ಆತ್ಮಬಂಧುಗಳೇ, ಇನ್ನೊಂದು ಚಿಕ್ಕ ಕಥೆ ಹೇಳಿ ಮುಕ್ತಾಯ ಮಾಡೋಣ. ಅಮರಾವತಿಗೆ ಬಂಗಾರದ ಕೋಟೆ ಅಂತ ಒಂದು ಕಥೆ. ಅಮರಾವತಿ ಅಂದರೆ ದೇವೇಂದ್ರನ ಪಟ್ಟಣ. ಅದು ಅವನು ದೇವೇಂದ್ರ ಅಲ್ಲಿಗೆ ಒಡೆಯ. ಅವನು ದೇವತೆಗಳಿಗೂ ರಾಕ್ಷಸರಿಗೂ ನಿರಂತರವಾದ ಯುದ್ಧ. ಆಗಾಗ ಬರ್ತಾಯಿದ್ರು, ಲಗ್ಗೆ ಇಡ್ತಾಯಿದ್ರು, ಇಂದ್ರನನ್ನೇ ಓಡಿಸ್ಬಿಡ್ತಾಯಿದ್ರು. ಪಾಪ ಇಂದ್ರ ದೇವತೆಗಳನ್ನು ಕಟ್ಕೊಂಡು ಭೂಲೋಕದಲ್ಲೆಲ್ಲೋ ತಲೆ ಮರೆಸ್ಕೊಂಡು ಓಡಾಡಬೇಕಾಗ್ತಾಯಿತ್ತು. ಒಮ್ಮೊಮ್ಮೆ ಗೆಲುವಾಗ್ತಾಯಿತ್ತು, ಒಮ್ಮೊಮ್ಮೆ ಸೋಲಾಗ್ತಾಯಿತ್ತು. ಹೀಗಾಗಿ ಯಾವ ಹೊತ್ತಿಗೆ ರಾಕ್ಷಸರು ಬಂದು ನಮ್ಮನ್ನು ಇಲ್ಲಿಂದ ಓಡಿಸ್ಬಿಡ್ತಾರೋ ಅನ್ನೋ ಭಯ ದೇವೇಂದ್ರನಿಗೆ ಸದಾ ಕಾಲ. ನೋಡಿ, ಭಯ ಅನ್ನೋದು ದೇವೇಂದ್ರನಿಗೂ ತಪ್ಪಿದ್ದಲ್ಲ. ಆಯಿತು, ದೇವೇಂದ್ರ ಯೋಚನೆ ಮಾಡ್ದ, ಒಂದು ಬಂಗಾರದ ಕೋಟೆ ಕಟ್ಟಿಬಿಟ್ರೆ ನಮ್ಮ ಅಮರಾವತಿ ಸುತ್ತ ರಾಕ್ಷಸರು ಒಳಕ್ಕೆ ನುಗ್ಗೋಕ್ಕಾಗೋಲ್ಲ. ಅಂತಹ ಒಂದು ಭದ್ರವಾದ ಬಂಗಾರದ ಕೋಟೆಯನ್ನು ಕಟ್ಟಿಬಿಡಬೇಕು ಅಂತ ನಿರ್ಣಯ ಮಾಡಿಕೊಂಡ ದೇವೇಂದ್ರ. ಬೇಕಾದಷ್ಟು ಭಂಡಾರ ಇತ್ತು. ಸುವರ್ಣ ಭಂಡಾರ ದೇವೇಂದ್ರನ ಹತ್ರ ಕೇಳಬೇಕೆ? ಬೇಕಾದಷ್ಟು ಇತ್ತು. ಸರಿ, ಯಾವಾಗ ಅಮರಾವತಿಯ ಸುತ್ತ ಬಂಗಾರದ ಕೋಟೆ ಕಟ್ಟಬೇಕು ಅಂತ ಆಯಿತೋ, ಎಲ್ಲ ಚಿನ್ನನೆಲ್ಲ ತೆಗೀರಿಪ್ಪ ಅಂದ. ಎಲ್ಲ ತೆಗೆದು ರಾಶಿ ರಾಶಿ ಹಾಕಿದ್ರು. ಇದನ್ನೆಲ್ಲ ಕರಗಿಸ್ಬಿಟ್ಟು ಚಿನ್ನದ ಇಟ್ಟಿಗೆಗಳನ್ನು ಮಾಡ್ರಪ್ಪ. ಬೇಕಾದ ಹಾಗೆ ಶಿಲ್ಪಿಗಳಿದ್ದಾರೆ ಅವನ ಹತ್ರ, ಹೇಳಬೇಕೆ? ಎಲ್ಲನೂ ಕರಗಿಸಿ ಚಿನ್ನದ ಇಟ್ಟಿಗೆಗಳನ್ನು ಮಾಡಿಸ್ದ. ದೊಡ್ಡ ಕಾರ್ಯಾಗಾರ ಹೂಡ್ಕೊಂಡ. ಅದರಲ್ಲೇ 24 ಗಂಟೆ ಕಳೆದು ಹೋಗ್ತಾ ಇತ್ತು ದೇವೇಂದ್ರನಿಗೆ. ಅವನೇ ಮೇಸ್ತ್ರಿ. ಇವಾಗ ಬಂಗಾರದ ಕೋಟೆ ಕಟ್ಟೋಕೆ ದೇವೇಂದ್ರನೇ ಮೇಸ್ತ್ರಿ ನಿಂತ್ಕೊಂಡಿದ್ದಾನೆ. ತಂದ್ರಪ್ಪ ಇಟ್ಟಿಗೆಗಳನ್ನು, ಹಾಕ್ರಪ್ಪ, ವೃತ್ತಾಕಾರವಾಗಿ ಬರಲಿ, ತಳಪಾಯ ಅದನ್ನು ಚೆನ್ನಾಗಿ ಹೋಗಲಿ, ಎಲ್ಲನೂ ಅವನೇ ತಿಳಿಸ್ಕೊಡ್ತಾ ಇದ್ದಾನೆ. ಅಗ್ನಿ ಒಂದು ಕಡೆ ಉರಿತಾ ಇದೆ. ದೇವಶಿಲ್ಪಿಗಳೆಲ್ಲ ಚಿನ್ನನ ಕರಗಿಸಿ ಚಿನ್ನದ ಇಟ್ಟಿಗೆ ಮಾಡಿ ಕೊಡ್ತಾ ಇದ್ದಾರೆ. ರಾಜ್ಯಭಾರ ಎಲ್ಲ ಮರೆತುಬಿಟ್ಟ, ಅರಮನೆ ಮರೆತುಬಿಟ್ಟ. ಶಚೀದೇವಿ, ಅವನ ಮಡದಿ ಹೆಸರು ಶಚೀದೇವಿ ಅಂತ. ಅರಮನೆ ಮರೆತುಬಿಟ್ಟ, ಶಶಿದೇವಿ ಶಶಿಯನ್ನು ಮರೆತುಬಿಟ್ಟ, ಶಚೀದೇವಿಯನ್ನು ಮರೆತುಬಿಟ್ಟ. ಭೂಲೋಕದಲ್ಲಿ ಕಾಲಕ್ಕೆ ಏನೆಲ್ಲ ಆಗಬೇಕೋ ಮಳೆ ಬೆಳೆಗಳು ಅವು ಆಗದಾಗ ಆಗೋಯ್ತು. ಇವನು ಬಂಗಾರದ ಕೋಟೆ ಕಟ್ಟೋದ್ರಲ್ಲೇ ತನ್ಮಯನಾಗ್ಬಿಟ್ಟ. ಯಾರಪ್ಪ ಈಗ ಬುದ್ಧಿವಾದ ಹೇಳೋರು ದೇವೇಂದ್ರನಿಗೆ? ಸದ್ಯಕ್ಕೆ ಅಷ್ಟೊತ್ತಿಗೆ ಲೋಮಶ ಅನ್ನೋ ಮುನಿಗಳು ಬಂದರು. ದೇವೇಂದ್ರನ ಅರಮನೆಗೆ ಬಂದರು. ಒಳ ಹೊಕ್ಕರು. ಶಚೀದೇವಿ ಅಡ್ಡು ಬಿದ್ಲು. ಕೂತ್ಕೋಬೇಕು ಅಂತ ಶೈತ್ಯೋಪಚಾರ ಮಾಡಿದ್ಲು. ಆಮೇಲೆ ಕಶ್ಯಪರು ಕೇಳಿದ್ರು, ಲೋಮಶರು ಕೇಳಿದ್ರು, ಎಲ್ಲಿ ದೇವೇಂದ್ರ ಎಲ್ಲಿ ಅಂತ. ಅಯ್ಯೋ, ಏನು ಹೇಳೋಣ ಆ ಕಥೆನ? ಎಲ್ಲ ಕಥೆನೂ ಹೇಳಿದ್ಲು. ಆಯ್ತಮ್ಮ, ಒಳ್ಳೇದಾಗಲಿ ಅಂತ ಹೊರಟುಬಿಟ್ರು. ಏನು ಹೇಳಿಲ್ಲ, ಹೊರಟುಬಿಟ್ರು. ಆ ಕೋಟೆ ಕಟ್ಟು ಆ ಕಾರ್ಯಾಗಾರದ ಹತ್ರಕ್ಕೆ ಬಂದರು. ದೇವೇಂದ್ರ ನೋಡ್ದ, ರೋಮಶ ಮುನಿಗಳನ್ನು ನೋಡ್ದ, ಅಡ್ಡು ಬಿದ್ದ. ಹೇಳಪ್ಪ, ಒಳ್ಳೇದಾಗಲಿ ನಿನಗೆ, ಏನು ಮಾಡ್ತಾ ಇದ್ದೀಯಪ್ಪ ಅಂತ ಕೇಳಿದ್ರು. ಅಮರಾವತಿಗೊಂದು ಬಂಗಾರದ ಕೋಟೆ ಕಟ್ಬಿಡ್ತಾ ಇದ್ದೀನಿ ಮುನಿಗಳೇ. ಯಾಕಪ್ಪ? ರಾಕ್ಷಸರು ಆಗಾಗ ದಾಳಿ ಮಾಡ್ತಾರೆ, ಸಂಕಟ ಉಂಟು ಮಾಡ್ತಾರೆ, ಅವರು ನುಗ್ಗದ ಹಾಗೆ ಮಾಡಿದ್ದೀನಿ. ಇಷ್ಟೆಲ್ಲ ಎಲ್ಲಿತ್ತಪ್ಪ ಚಿನ್ನ? ನನ್ನ ಭಂಡಾರದಲ್ಲಿತ್ತು, ಸಾಕಾಗದೇ ಇದ್ದಾಗ ನಾನು ಕುಬೇರದ ಹತ್ರಕ್ಕೆ ಹೋಗಿ ಅವನ ಹತ್ರ ತುಂಬ ಇದೆ, ನನಗಿಂತನೂ ಹೆಚ್ಚಾಗಿದೆ, ನೀನು ಕೊಡಪ್ಪ ಅಂತ ಇಸ್ಕೊಂಡು ಬಂದು ಅದನ್ನು ಎಲ್ಲನೂ ಕರಗಿಸಿ ಇಟ್ಟಿಗೆಗಳನ್ನು ಮಾಡಿ ಇದನ್ನು ಕಟ್ತಾಯಿದ್ದೀನಿ. ಸ್ವಲ್ಪ ಕೆಲಸ ಉಳ್ಕೊಂಡಿದೆ. ಹಾಗೆ ಹೇಳ್ತಾ ಇರೋವಾಗ ಆ ಲೋಮಶರು ಹೊದ್ಕೊಂಡಿದ್ರಲ್ಲ ವಲ್ಲಿ, ಆ ವಲ್ಲಿ ಸ್ವಲ್ಪ ಹೀಗೆ ಜಾರ್ತು.
ಅವರು ಲೋಮಶ ಅಂದರೆ ತುಂಬ ಕೂದಲು, ಮೈಯಲ್ಲಿ ತುಂಬ ಕೂದಲು ಅವರಿಗೆ ಜಾಸ್ತಿ, ಎದೆಲೂ ಬೇಕಾದಷ್ಟು ಕೂದಲು. ಆದರೆ ಎದೆ ಭಾಗದಲ್ಲಿ ದುಂಡಾಗಿ ಒಂದಿಷ್ಟು ಅಗಲಕ್ಕೆ ಏನೂ ಕೂದಲು ಇರಲಿಲ್ಲ, ದಟ್ಟವಾದ ಕೂದಲು ಎದೆಲಿ. ಸ್ವಲ್ಪ ಜಾಗದಲ್ಲಿ ಒಂದು ದೊಡ್ಡದಾಗಿ ಇರುವಂತಹ ಒಂದು ಭಾಗ, ಒಂದು ಚೆಂಡಿನಷ್ಟು ಅಗಲಕ್ಕೆ ಒಂದು ಕೂದಲು ಇಲ್ಲ. ದೇವೇಂದ್ರನಿಗೆ ವಿಚಿತ್ರ ಅನ್ನಿಸ್ತು ಅದು. ಲೋಮಶ ಮುನಿಗಳನ್ನು ಲೋಮಶ ಅಂತಲೂ ಅಂತಾರೆ, ರೋಮಶ ಅಂತಲೂ ಅಂತಾರೆ. ರೋಮಶ ಮುನಿಗಳ ಎದೆ ಮೇಲೆ ಕೂದಲು ತುಂಬಿದ್ದು ಒಂದು ಸ್ವಲ್ಪ ಭಾಗ ದುಂಡಾಗಿ ಕೂದಲು ಇಲ್ಲದೆ ಇರೋದನ್ನು ಗಮನಿಸ್ದ. ಕೇಳ್ದ, ಗುರುಗಳೇ ಒಂದು ಪ್ರಶ್ನೆ ಕೇಳಬಹುದಾ ನಾನು ಅಂದ. ಕೇಳಪ್ಪ, ಅದೇನು? ನಿಮ್ಮ ಎದೆ ಮೇಲೆ ಪೂರ್ತಿ ಕೂದಲಿದೆ, ಆದರೆ ಒಂದು ಸ್ವಲ್ಪ ಭಾಗದಲ್ಲಿ ದುಂಡಾಗಿ ಕೂದಲೇ ಇಲ್ಲದೆ ಇದೆಯಲ್ಲ, ಏನು ವಿಶೇಷ ಅಂತ ಕೇಳ್ದ. ಅದು ನೋಡಪ್ಪ, ಅದು ಕಾಲಗಣನೆಗೆ ಸಂಬಂಧಪಟ್ಟ ವಿಚಾರ. ಕಾಲಗಣನೆ ಅಂದರೆ ದೇವೇಂದ್ರ ಬರ್ತಾನಲ್ಲ, ಪೀಠದ ಮೇಲೆ ಕೂತ್ಕೋತಾನೆ, ಒಂದು ಯುಗ ಮುಗಿದ ಮೇಲೆ ಅವನು ನಿವೃತ್ತ ಆಗಿಬಿಡ್ತಾನೆ, ಇನ್ನೊಬ್ಬ ದೇವೇಂದ್ರ ಬರ್ತಾನೆ. ಹೀಗೆ ದೇವೇಂದ್ರ ಅನ್ನೋದೊಂದು ಪದವಿ, ಅದನ್ನು ಬೇರೆ ಬೇರೆಯವರು ಆಕ್ರಮಿಸ್ಕೋತಾ ಇರ್ತಾರೆ. ಬ್ರಹ್ಮನ ಪದವಿಯೂ ಹಾಗೆಯೇ. ಸರಿ ನೋಡಪ್ಪ, ದೇವೇಂದ್ರರು ಬರ್ತಾರೆ, ಒಂದೊಂದು ಕಲ್ಪಕ್ಕೂ ಬದಲಾವಣೆ ಆಗ್ತಾ ಇರ್ತಾರೆ. ಯಾವಾಗ ಒಬ್ಬ ಇಂದ್ರ ಪಟ್ಟವನ್ನು ಏರಿ ಆ ಪಟ್ಟದಿಂದ ಇಳಿತಾನೋ, ಇಳಿದಾಗ ಇಲ್ಲಿಂದ ಒಂದು ಕೂದಲು ಕೆಳಕ್ಕೆ ಉದುರುತ್ತೆ ನನ್ನ ಎದೆಯಿಂದ. ಹೀಗೆ ಅನೇಕ ದೇವೇಂದ್ರರು ಬಂದು ಹೋಗಿ ಅವ್ರು ಹೋದಾಗಲೆಲ್ಲ ಒಂದೊಂದು ಕೂದಲು ಉದುರಿ ಅದೇ ದುಂಡಾಗಿರೋದು. ಈಗ ನಿನ್ನ ಸರದಿನೂ ಮುಗಿತಾ ಇದೆ, ಈಗ ನೋಡಿ ಈ ಕೂದಲು ಆಗಲೇ ಸ್ವಲ್ಪ ಸಡ್ಲ ಆಗಿದೆ, ಅದು ಉದುರುತ್ತೆ ಅಂದರು. ಆಗ ಕಣ್ ತೆರೆದ. ಇಂತಹ ಅಶಾಶ್ವತವಾದ ಬದುಕಿಗೋಸ್ಕರ ನಾನು ರಾಜ್ಯಭಾರ, ಶಶಿದೇವಿ, ದೇವತೆಗಳ ಕ್ಷೇಮ, ಭೂಲೋಕದ ಮಳೆ ಬೆಳೆಗಳ ಕ್ಷೇಮ ಎಲ್ಲವನ್ನೂ ಬಿಟ್ಟು ಈ ಮೋಹದಿಂದ ನಾನು ಕುರುಡಾಗಿಬಿಟ್ನಲ್ಲ. ಅಡ್ಡು ಬಿದ್ದ, ಆ ಕೆಲಸನ ಅಲ್ಲಿಗೆ ಬಿಟ್ಟ, ಮರಳಿ ಬಂದ. ಏನೆಲ್ಲ ಮಾಡ್ಕೊಂಡು ಹೋಗಬೇಕೋ ತನ್ನ ಕರ್ತವ್ಯಗಳನ್ನು ಮಾಡಿಕೊಂಡು ಮುಂದುವರೆದ. ದೇವೇಂದ್ರನ ಆಯುಷ್ಯವೇ ಹಾಗಾಗಿರುವಾಗ ಮನುಷ್ಯರ ಆಯುಷ್ಯವನ್ನು ಏನು ಹೇಳೋಣಪ್ಪ? ಸದ್ಗುರುಗಳು ಹೇಳ್ತಾರೆ, ದೇವೇಂದ್ರನ ಆಯುಷ್ಯವೇ ಹಾಗೆ ಅಂತ ಇರೋವಾಗ ಮನುಷ್ಯರ ಆಯುಷ್ಯದ ಪಾಡೇನು? ನಮಗೆ ಎಷ್ಟು ಆಯುಷ್ಯ ಸಿಕ್ಕಿದೆಯೋ ಅದರಲ್ಲೇ ನಾವು ನಮ್ಮ ಬದುಕನ್ನು ಸಾರ್ಥಕಗೊಳಿಸ್ಕೊಳ್ಬೇಕು. ಪ್ರಾಣಿ ಜೀವನ ಅಂತ ಒಂದಿದೆ, ಮನುಷ್ಯ ಜೀವನ ಅಂತ ಒಂದಿದೆ. ಪ್ರಾಣಿಗಳಿಗಿಂತ ನಾವು ಕಡೆ ಆಗಬಾರ್ದು. ಅಂತ್ಯದಲ್ಲಿ ಉಪದೇಶ ಕೊಡ್ತಾರೆ, ಪ್ರಾಣಿಗಳಿಗಿಂತ ನಾವು ಕಡೆ ಆಗಬಾರ್ದು, ನಾವು ಪ್ರಾಣಿಗಳಿಗಿಂತ ಉತ್ತಮವಾಗಬೇಕು. ಮನುಷ್ಯ ಜನ್ಮ ಅನ್ನುವಂಥದ್ದು ಅನೇಕ ಜನ್ಮಗಳ ಪುಣ್ಯ ಫಲದಿಂದ ಬಂದಿದೆ, ಅಷ್ಟು ಸುಲಭವಾಗಿ ಬಂದದ್ದಲ್ಲ ಇದು. 84 ಲಕ್ಷ ಜೀವರಾಶಿಗಳನ್ನು ದಾಟ್ಕೊಂಡು ಬಂದಿದೆಯಪ್ಪ ಈ ಮಾನವ ಶರೀರ. ಇದನ್ನು ಸದುಪಯೋಗಪಡಿಸ್ಕೊಳ್ಬೇಕು. ನಾನು ಯಾರು? ನಾನು ಆತ್ಮಸ್ವರೂಪನಾಗಿದ್ದೇನೆ ಅನ್ನೋದನ್ನು ನಮ್ಮ ಸಚ್ಚಿದಾನಂದೇಂದ್ರ ಗುರುಗಳ ಸನ್ನಿಧಿಯಲ್ಲಿ ನಾವು ತಿಳ್ಕೊಳ್ಬೇಕು. ಬಸವಣ್ಣನವರು ಒಂದು ವಚನ ಬರೀತಾರೆ, ಅದನ್ನು ಹೇಳಿ ಮುಕ್ತಾಯ ಮಾಡ್ತೀನಿ. ಈ ಮನುಷ್ಯ ಜನ್ಮ ಇದೆಯಲ್ಲ, ಇದು ಬಹಳ ಪರಿಪೂರ್ಣವಾದದ್ದು. ಅಷ್ಟು ಮಾತ್ರ ಅಲ್ಲ, ಇದು ಬಹಳ ಪುಣ್ಯತಮವಾದದ್ದು. ಒಂದು ದಿನ ಒಬ್ಬ ಬೇಟೆಗಾರ ಕಾಡಿನಲ್ಲಿ ಒಂದು ಮೊಲವನ್ನು ಬೇಟೆಯಾಡಿ ಪಟ್ಟಣದೊಳಗೆ ತಗೊಂಡು ಬರ್ತಾನೆ. ಆ ಬೇಟೆಗಾರ ಆ ಮೊಲವನ್ನು ಯಾಕೆ ತಗೊಂಡು ಬರ್ತಾನೆ ಪಟ್ಟಣದೊಳಕ್ಕೆ ಅಂದರೆ ಮಾರಾಟ ಮಾಡೋಕ್ಕೆ ತಗೊಂಡು ಬರ್ತಾನೆ. ಮೊಲ ಮೊಲ ಯಾರಿಗೆ ಬೇಕು ಮೊಲ? ಈ ಕೋಳಿ ಮಾರೋರು ನಮ್ಮ ಪಟ್ಟಣದಲ್ಲಿ ಕೋಳಿ 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 ಅಂದ್ಕೊಂಡು ಬರ್ತಾರೆ. ದೊಡ್ಡ ದೊಡ್ಡ ಬುಟ್ಟಿಗಳಲ್ಲಿ ತೂತಿರೋ ಬುಟ್ಟಿಗಳಲ್ಲಿ ಕೋಳಿಗಳನ್ನು ತುಂಬ್ಕೊಂಡು ಬರ್ತಾರೆ, ಕಾಲು ಕಟ್ಕೊಂಡು.
ಬೀದಿ ಮೇಲೆ ತಗೊಂಡು ಬರ್ತಾರೆ. ಮೊಲವನ್ನು ತಗೊಂಡು ಬಂದ ಪಟ್ಟಣದಲ್ಲಿ ಮಾರಾಟ ಮಾಡೋಕ್ಕೆ ಅಂತ. ಸರಿ, ಯಾರು ತಗೋತಾರೆ. ಮೊಲದ ಮಾಂಸವನ್ನು ತಿನ್ನುವ ಆಸೆ ಇರುವವರು ಕರೀತಾರೆ. ಬೆಲೆ ಕೊಟ್ಟು ದುಡ್ಡು ಕೊಟ್ಟು ಎಷ್ಟು ಅದಕ್ಕೆ ಬೆಲೆಯೋ ಕೊಟ್ಟು ತಗೋತಾರೆ. ಮುಂದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ನೋಡಪ್ಪ, ಸತ್ತ ಮೊಲಕ್ಕೆ ದುಡ್ಡು ಕೊಟ್ಟು ತಗೋತಾರೆ. ಅದೇ ನಮ್ಮೂರಿನ ಮಹಾರಾಜರು ತೀರೋಗ್ಬಿಟ್ಟಿದ್ದಾರೆ, ಅವ್ರ ಹೆಣನ ಬೀದಿ ಮೇಲೆ ತರ್ತಾ ಇದ್ದೀವಿ, ಯಾರಿಗೆ ಬೇಕೋ ಕೊಂಡ್ಕೊಳ್ಳಿ ಅಂದರೆ ಏನು ಹೇಳ್ತಾರೆ ಜನ? ನಿಮಗೆ ತಲೆ ಕೆಟ್ಟಿದೆಯಾ? ಮೊದಲು ತಗೊಂಡೋಗಿ ಒಪ್ಪ ಮಾಡಿ ಅಂತಾರೆ. ಒಂದು ಕವಡೆಗೂ ಬೇಡ, ಮಹಾರಾಜನ ಶರೀರ ಒಂದು ಕವಡೆಗೂ ಬೇಡ. ಸತ್ತ ಮೊಲದ ಶರೀರ ಎಷ್ಟೋ ಅಡ್ಡ ಹಾಗ ಮುಪ್ಪಾಗ ಅಂತ ಹಿಂದಿನ ಕಾಲದ ನಾಣ್ಯ ಪದ್ಧತಿಯಲ್ಲಿ ಬೆಲೆ ಕೊಟ್ಟು ತಗೋತಾರೆ. ಹೇಳಪ್ಪ, ಈಗ ನನಗೆ ನೀನು ಶ್ರೇಷ್ಠನೋ ಆ ಮೊಲ ಶ್ರೇಷ್ಠನೋ ಹೇಳು ನನಗೆ ಅಂತ ಕೇಳ್ತಾರೆ. ವ್ಯಾಧನೊಂದು ಮೊಲನ ತಂದರೆ ಸಲುವ ಹಾಗಕ್ಕೆ ಬಿಲಿವರಯ್ಯ, ನೆಲನಾಳ್ದನ ಹೆಣನೆಂದರೆ ಒಂದು ಅಡಕೆಗೆ ಕೊಂಬವರಿಲ್ಲ ನೋಡಯ್ಯ. ಮೊಲನಿಂದ ಕರಕಷ್ಟ ನರನ ಬಾಳುವೆ. ಕರಕಷ್ಟ ಅಂದರೆ ಕೀಳು ಅಂತ ಅರ್ಥ. ಮೊಲನಿಂದ ಕರಕಷ್ಟ ನರನ ಬಾಳುವೆ, ನೆರೆ ನಂಬೋ ಕೂಡಲ ಸಂಗಮ ದೇವನ. ಭಗವಂತನಲ್ಲಿ ಭಕ್ತಿ ಇಡೋಣ. ನಮ್ಮ ಮಾರ್ಗ ಯಾವುದು? ವೇದಾಂತದ ಮಾರ್ಗ, ಸಚ್ಚಿದಾನಂದ ಸದ್ಗುರುಗಳು ಹಾಕಿಕೊಟ್ಟಿರುವ ಮಾರ್ಗ ಅಂತ ತಿಳಿಯೋಣ. ಈ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಹೀಗೆ ಸಚ್ಚಿದಾನಂದೇಂದ್ರ ಗುರುಗಳು ಸುಮಾರು 300ಕ್ಕೂ ಹೆಚ್ಚು ಕಥೆಗಳನ್ನು ಹೇಳಿದ್ದಾರೆ. ಸುಮ್ಮನೆ ಅಲ್ಲ, ಅಷ್ಟರ ಮಟ್ಟಿಗೆ ಅವರ 106 ಗ್ರಂಥಗಳಲ್ಲಿ ಅವು ಚದರಿ ಹೋಗಿವೆ. ತಾವೆಲ್ಲ ಶಾಂತಚಿತ್ತರಾಗಿ ನನ್ನ ಮಾತುಗಳನ್ನು ಆಲಿಸಿದ್ದಕ್ಕೆ ನಿಮಗೆ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ. ಇದಾದಮೇಲೆ ಒಂದು ಸ್ವಲ್ಪ ಬಿಡುವಾದ್ಮೇಲೆ ಮತ್ತೆ ಪುನಃ ನಮ್ಮದು ಮುಕ್ತಾಯ ಸಮಾರಂಭ, ಗುಣಗಾನ, ಸದ್ಗುರುಗಳ ಗುಣಗಾನ ಇವೆಲ್ಲವೂ ನಡೀತಾ ಇವೆ. ರಾಮಪ್ರಕಾಶರು ಅದನ್ನೆಲ್ಲ ಹೇಳ್ತಾರೆ. ತಮಗೆಲ್ಲ ಹೃತ್ಪೂರ್ವಕ ನಮಸ್ಕಾರಗಳು. ಶಂಕರಾಚಾರ್ಯ ಸದ್ಗುರು ಮಹಾರಾಜಕ್ಕೆ, ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಮಹಾರಾಜಕ್ಕೆ.